ಆಯ್ತಾ? ಮಾತಾಯ್ತಾ? ಹೆಣ್ಮಕ್ಳು ಮಕ್ಕಳ ಬಗ್ಗೆ, ಸಂಸಾರದ ಬಗ್ಗೆ ಎಲ್ಲ ಮುಗಿಸ್ಕೊಳ್ಳಿ, ಆಮೇಲೆ ಪಾಠ ಬರ. ಬನ್ನಿ, ಕಳೆದ ತರಗತಿಯಲ್ಲಿ ವೆಟರ್ನರಿ ಹಾಸ್ಪಿಟಲ್ ಎದುರುಗಡೆ ನಡೀತಾ ಇರುವಂತ ಘಟನೆಯನ್ನ ಹೇಳ್ತಾ ಹೇಗೆ ಪೋಸ್ಟ್ ಮ್ಯಾನ್ ಜಬ್ಬಾರ್ನ ಒಂದು ಪರಿಸ್ಥಿತಿ ಮತ್ತು ಆ ಇಲಾಖೆಯಲ್ಲಿರುವಂತಹ ಸಮಸ್ಯೆಗಳನ್ನ ಬಹಳ ಸೂಕ್ಷ್ಮವಾಗಿ ತೋರಿಸುವಂತ ಕೆಲಸ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಆಗೋದು ಎಷ್ಟು ಕಷ್ಟದ ಕೆಲಸ, ಪೋಸ್ಟ್ ಆಫೀಸಿನ ವ್ಯವಸ್ಥೆಗಳು ಹೇಗಿರುತ್ತೆ ಮತ್ತು ಜಬ್ಬಾರ್ನ ಪರಿಸ್ಥಿತಿಗಳೇನು, ಅಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ಜಬ್ಬಾರ್ಗೆ ಏನು ಟೆಂಪರರಿ ಆಗಿ ಕೆಲಸ ಮಾಡ್ತಾ ಇರುವಂತ ಅವನ ಪರಿಸ್ಥಿತಿಗೆ ಕಾರಣ ಏನು, ಇದು ಕೂಡ ಮೂಡಿಗೆರೆ ಸಮಸ್ಯೆಗಳಲ್ಲಿ ಒಂದು. ಹೀಗೆ ಆ ಸಮಸ್ಯೆಯನ್ನು ಹೇಳ್ತಾನೆ ಅಲ್ಲೂ ಕೂಡ ಆನೆ ಬಂದು ಹೋಗುವಂತದ್ದನ್ನ ನೋಡ್ತೀವಿ. ಹಾಗಾದ್ರೆ ಏನು ಅನ್ನೋದನ್ನ ನೋಡೋಣ. ವೆಟರ್ನರಿ ಆಸ್ಪತ್ರೆ ಎದುರು ಕುಂಟುತ್ತಾ ಅವನು ನನ್ನ ನಡೆದು ಬಂದಾಗ, ಏನಯ್ಯ ಜಬ್ಬಾರ್, 4 ದಿನದಿಂದ ನಿನ್ನ ಮುಖಾನಿ ನೋಡಲಿಲ್ವಲ್ಲ ಎಂದೇ. ಅದಾಗಿತ್ತ? ಆಗಿತ್ತಲ್ಲ? ಬನ್ನಿ. ಯಾಂಟ್ ಪೋಸ್ಟಿನಲ್ಲಿ ಒಂದು ನಾಯಿ ಕಚ್ಚಿ ಬಿಡ್ತು ಸರ್, ಅಲ್ಲಿಂದ ಶುರು ಮಾಡ್ಬೇಕಿತ್ತು. ಹೌದು ಸರ್, ನಾನಾದ್ರೂ ಕೆಲಸದಲ್ಲಿ ಬಹಳ ವಿಶೇಷವಾದಂತ ನಿಪುಣ, ನಿಮ್ಗೆ ಗೊತ್ತಿದೆ. ನಾನು ಕೆಲಸಕ್ಕೆ ಎದುರ್ಕೊಳ್ಳೋದಾಗಿದ್ರೆ ಇಷ್ಟೊಂದು ಮ್ಯಾಗಝೈನ್ಗಳನ್ನ, ಪೇಪರ್ಗಳನ್ನ ಏಜೆನ್ಸಿ ತಗೊಂಡು ಎಲ್ಲರ ಮನೇಲಿ ಹುಡುಕಿ ಕೊಡ್ತಾ ಇರಲಿಲ್ಲ. ನಾನು ಕೆಲಸ ಮಾಡಕ್ಕೆ ಇಷ್ಟ, ಆಸಕ್ತಿ, ಶಕ್ತಿ ಎಲ್ಲ ಇದೆ. ಅದ್ರ ದೌರ್ಭಾಗ್ಯವಶ ಆಗ್ಬಾರ್ದು ಅಂತ ಆಗ್ಬಿಟ್ಟಿದೆ. ಏನು ಅಂದ್ರೆ, ಹ್ಯಾಂಡ್ ಪೋಸ್ಟ್ ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್, ಅದಕ್ಕೆ ಇಂಜೆಕ್ಷನ್ ತಗೋಬೇಕಾಗಿದೆ ಎಂದು ಜಬ್ಬಾರ್ 4 ದಿನದ ಪೋಸ್ಟಿನ ಕಂತೆ ಕೊಟ್ಟ. ನೋಡಿ ಸರ್, ಅದು ಎಂತ ಕೆಲಸ ಆಗ್ಬಿಡ್ತು ಅಂತಂದ್ರೆ, ನಮ್ದು ಈಗ ಹೋಗುವಾಗ ಒಂದು ನಾಯಿ ಬಂದು ಕಚ್ಚಬಾರದ ಜಾಗಕ್ಕೆ ಕಚ್ಚಿಬಿಡ್ತಲ್ಲ, ಅಲ್ಲ ಸತ್ಯ ಕೂಡ ಹೌದು, ಅವ್ನು ತೋರಿಸ್ತಾನೆ ಆಮೇಲೆ. ಹಾಗಾಗಿ ಹಿಂಗಾಗಿದೆ ಸರ್, ಏನು ಮಾಡೋದಾಗುತ್ತೆ, ಆ ಹುಚ್ಚನಾಯಿಯಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ, ಅದಕ್ಕೆ ನಾನು ಇಂಜೆಕ್ಷನ್ ತಗೋಬೇಕಿತ್ತು, ಹಾಗಾಗಿ ನಿಮ್ಗೆ ಪತ್ರಗಳನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. 4 ದಿವಸದ ಕಥೆಯನ್ನ ಹೇಳ್ದ. ಯಾಕೆ ನಾನು 4 ದಿವಸ ನಿಮ್ಮ ಮನೆ ಹತ್ರಕ್ಕೆ ಬರಕ್ ಆಗ್ಲಿಲ್ಲ, ನಾನು ಬರ್ಬೇಕು ಅಂತ ಇದ್ರು ಕೂಡ ಪರಿಸ್ಥಿತಿ ಹೇಗೆ ಹೊಂದಾಣಿಕೆ ಆಗ್ಲಿಲ್ಲ, ನಾಯಿ ಕಚ್ಚಿದ್ರಿಂದ ನನಗೆ ಒಂದಷ್ಟು ಟ್ರೀಟ್ಮೆಂಟ್ ಬೇಕಾಗಿರೋ ಅಗತ್ಯ ಇರೋದ್ರಿಂದ, ಅಲ್ಲಿಗೆ ಅಲಿತಾ ಇರೋದ್ರಿಂದ ನಾನು ನಿಮ್ಗೆ ಪತ್ರ ಕೊಡಕ್ ಆಗಲಿಲ್ಲ, ತಗೊಳ್ಳಿ 4 ದಿವಸದಿಂದ ಬಂದಿರುವಂತ ಒಂದಿಷ್ಟು ಪತ್ರಗಳಿದಾವೆ ಅಂತ ಕೊಟ್ಟ. ಅಲ್ಲಯ್ಯ, ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನ್ ಪೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ ಎಂದು ಗದರುವ ದನಿಯಲ್ಲಿ ಕೇಳಿದೆ. ಏ ಜಬ್ಬಾರ್, ನಿನಗೆ ಗೊತ್ತಿರೋ ಹಾಗೆ ನಾನು ಎಷ್ಟು ಬಹಳ ಸೂಕ್ಷ್ಮವಾದ ವ್ಯಕ್ತಿ ಅಂತ ಗೊತ್ತು. ನನಗೆ ಬರೋ ಪ್ರತಿಯೊಂದು ಪತ್ರಗಳು ವಿಶೇಷವಾಗಿ ಏನಾದ್ರೂ ಒಂದು ಮಾಹಿತಿಯನ್ನ ಕೇಳುವಂತವೇ ಆಗಿರ್ತವೆ. ಅಕಸ್ಮಾತ್ ನಾಳೆನೆ ಬಂದು ಅಂತದ ಒಂದು ಹೋರಾಟಕ್ಕೆ ಭಾಗವಹಿಸಿ ಇಂತ ಒಂದು ಪತ್ರ ಬಂದಿರುತ್ತೆ. ಹೋರಾಟ 3 ದಿವಸ ಆದ್ಮೇಲೆ ನನಗೆ ತಂದ್ಕೊಟ್ರೆ ಪ್ರಯೋಜನ ಏನ್ ಬಂತು? ನನಗೆ ಗೊತ್ತೈತೆ, ನಾನು ಮದುವೆಗೆ ಹೋಗಲ್ಲ, ಸಮಾರಂಭಗಳಿಗೆ ಹೋಗಲ್ಲ, ನಿಜ. ಆದ್ರೆ ಸಾಮಾಜಿಕ ಕಾರ್ಯಗಳಿಗೆ ಎಲ್ಲರಿಗಿಂತ ಮುಂಚೆ ಇರ್ತೀನಿ. ಆ ದೃಷ್ಟಿಯಿಂದಲೇ ನನಗೆ ಬರೋ ಬಹಳಷ್ಟು ಪತ್ರಗಳೆಲ್ಲ ಸ್ವಲ್ಪ ಸಾಹಿತ್ಯಾತ್ಮಕವಾಗಿ, ಸಾಮಾಜಿಕವಾಗಿ ಇರ್ತವೆ. ನೀನ್ ಜೋಬಲಿ ಕಣ್ಣಿಂಗ್ ಓಡಾಡ್ಬಿಟ್ರೆ ಈಗ ಅಲ್ದೆ ಈ ಕತೆ ಹೇಳ್ತಿದ್ಯಾ, ನಾಯಿ ಕಚ್ಚೋದಕ್ಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ನಾಯಿ ಕಚ್ಚೋದಕ್ಕೂ ನನ್ನ ಈ ಒಂದು ಟಪಾಲ್ ಕೊಡದಲ್ಲೇ ಇರೋದಕ್ಕೂ ಏನಯ್ಯ ಸಂಬಂಧ? ಜಬ್ಬಾರ್ಗೆ ತಾನು ಕುಂಟಿದ್ದು ತನ್ನಲ್ಲಿ ಸಾಕಷ್ಟು ಮರುಕ ಹುಟ್ಟಿಸಲಿಲ್ಲ ಎನಿಸಿತು. ನೋಡಿ, ಅದು ಉದ್ದೇಶಪೂರ್ವಕವಾಗಿ ಕುಂಟ್ಕೊಂಡ್ ಬಂದಿದ್ದಾರೆ. ಅವಾಗ್ಲೇ ಪ್ರಾರಂಭದಲ್ಲೇ ಬಂದಿತ್ತು. ಕುಂಟುತ್ತಾ ಜಬ್ಬಾರ್ ತನ್ನ ಬಳಿಗೆ ಬಂದ. ಯಾಕೆ ಕುಂಟ್ಕೊಂಡ್ ಬಂದವನೇ ಅಂತ ಕೇಳಿ ಅಯ್ಯೋ ಪಾಪ ಅಂತಾರೆ ಅಂತ ಅವನ್ ಅನ್ಕೊಂಡಿದ್ದ. ಇವನ್ ಬೈತಾವನೆ, ಕುಂಟ್ಕೊಂಡ್ ಬರೋದ್ ನಿನ್ ಕರ್ಮ, ಪತ್ರ ಇಸ್ಕೋಬೇಕಾದ್ದು ನನ್ ಧರ್ಮ. ಅದನ್ನ ಮಾಡ್ದಲೆ ಬರೀ ಕುಂಟ್ಕೊಂಡ್ ಬಂದ್ರೆ ನನಗೆ ಕುಂಟದ್ರ ಬಗ್ಗೆ ಅನುಕಂಪ ಹುಟ್ಟುತ್ತಾ, ಪತ್ರ ಕೊಡದಲ್ಲೇ ಇರೋದ್ರ ಬಗ್ಗೆ ಕೋಪ ಹುಟ್ಟುತ್ತಾ. ಅಷ್ಟು ನನ್ನ ಕೆಲಸ, ಅರ್ಥ ಆಯ್ತಲ್ಲ? ಇನ್ ಟೈಮಿಗೆ ತಂದು ಪತ್ರ ಕೊಡುವಾಗ, ಪತ್ರ ಕೊಟ್ಟಿದ್ದೆ ಥ್ಯಾಂಕ್ಸ್ ಕಣೆಯ, ಅದ್ ಸರಿ ಯಾಕೆ ಕುಂಟಿದ್ದೆ ಅಂತ ಕೇಳ್ತಿದ್ನೇನು? ನೀನು ಬರೀ ಕುಂಟನ್ನೇ ನೆಪ ಇಟ್ಕೊಂಡು 4 ದಿವಸದಿಂದ ಮನೆ ತಕ್ಕ ಬರ್ದಲ್ಲ ಇಷ್ಟು ಕತ್ತೆ ತಂದು ಈಗ ಕೊಡ್ತಾ ಇದೆಯಲ್ಲ, 4 ದಿವಸ ಆದ್ಮೇಲೆ ಇದು ನ್ಯಾಯವೇ ಅಂತ ಗದರಿಸಿದ್ಕೆ ಅವ್ನಿಗನ್ನಿಸ್ತು, ಅಯ್ಯೋ ಸಾಹೇಬ್ರು ನನ್ ಕುಂಟ್ಕೊಂಡ್ ಬಂದಿದ್ನ ಅನುಕಂಪದಲ್ಲಿ ನೋಡ್ಲೇ ಇಲ್ಲ, ಯಾಕೋ ಜಬ್ಬಾರ್ ಕುಂಟ್ತಾ ಇದ್ಯಾ ಅಂತ ಕೇಳಲೇ ಇಲ್ಲ, ಮಾತೆತ್ತಿರ್ ಬೈತಾವ್ರಲ್ಲ,
ಅಂತಂದು ಏನ್ ಮಾಡ್ತೀರಾ ಸಾರ್, ಹುಚ್ಚು ನಾಯಿ ಹೆಚ್ಚಾಗಿ ಇಪ್ಪತ್ತವ್ರನ್ನೆಲ್ಲ ಕಚ್ಚಿ ಬಿಡ್ತಾ ಇದೆ, ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ, ಅದಕ್ಕೆ ಕೇಳ್ಕೊಂಡು ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೆ, ಅಲ್ಲೂ ಖರ್ಚಾಗಿ ಹೋಗಿದ್ಯಂತೆ, ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಈ ಕಡೆ ಬಂದೆ. ಪೋಸ್ಟ್ ಕೊಡೋಕೆ ಹೋದ್ರೆ ಎಲ್ಲರ ಮನೆ ಮುಂದೆಲೂ ನಾಲ್ಕು ನಾಯಿ ಮಲಗಿರ್ತವೆ, ಅದ್ಯಾವ ಕಳ್ಳರನ್ನ ಕಾಯ್ಕೊಂಡು ಮಲಗಿರ್ತಾವೋ ಏನೋ. ಪ್ರತಿ ವರ್ಷ ಒಂದಲ್ಲೊಂದು ನಾಯಿ ಕಚ್ಚುತ್ತೆ ನೋಡಿ. ನಂಗೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ, ಅದಕ್ಕೆ ನಾನು ಹುಚ್ಚು ನಾಯಿಯೋ ಅಲ್ವೋ ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ. ಏನ್ ಸಾರ್, ನನ್ ಕಷ್ಟನೇ ನಿಮ್ಗೆ ಅರ್ಥ ಆಗಲ್ಲ? ನಾನು ಇಲ್ಲಿ ಕುಂಟ್ಕೊಂಡ್ ಬಂದಿದ್ದೀನಿ ಅಂದ್ರೆ ನನಗೆ ಅದು ನೋವಿರುತ್ತಲ್ವಾ ಸಾರ್? ನಾನೇನ್ ಸುಮ್ನೆ ನಾಯಿ ಜೊತೆ ಆಟ ಆಡಕ್ ಹೋಗಿರ್ತೇನೆ ಕಚ್ಚಿಸ್ಕೊಳಕ್ಕೆ? ಅದೇ ಓಡ್ ಬಂದ್ ಕಚ್ಚುತ್ತೆ ಸಾರ್. ಅದು ಹೇಳ್ಬಿಡ್ತೀನಿ, ನಾ ಯಾಕೆ ಕಚ್ಚುತ್ತು ಅಂದ್ರೆ ಪೋಸ್ಟ್ ಕೊಡಕ್ ಹೋಗಿದ್ಕೆ ಕಚ್ಚುತ್ತು. ಊರಲ್ಲಿ ಯಾವ ಮನೆಗೆ ಹೋಗಿ ಗೇಟ್ ತಟ್ಟಿದ್ರು ಓಡ್ ಬಂದ್ ಕಚ್ಚುತ್ತವೆ ಸಾರ್. ನಾನ್ ಪೋಸ್ಟ್ ನಾಯಿ ಕೊಡ್ಬೇಕು ಜನಕ್ಕೆ ಕೊಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಬನ್ನಿ, ಏನ್ ಮಾಡ್ತೀರಾ ಸಾರ್, ಹುಚ್ಚು ನಾಯಿ ಹೆಚ್ಚಾಗಿ ಇದ್ಬದ್ದವ್ರನ್ನೆಲ್ಲ ಕಚ್ಚಿಬಿಡ್ತಾ ಇದಾವೆ, ಊರ್ ತುಂಬಾ ಹುಚ್ಚು ನಾಯಿ ಆಗ್ಬಿಟ್ಟಿದಾವ್ ಸಾರ್. ಯಾವನ್ ಸಿಕ್ತಾನೋ ಅವನ್ನೆಲ್ಲ ಅಟ್ಟಿಸ್ಕೊಂಡು ಹೋಗಿ ಕಚ್ಚೋದೇ ಆಗ್ಬಿಟ್ಟವೆ. ಹಾಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ. ನಮ್ಮೂರಲ್ಲಿ ಇರುವಂತ ಮೂಡಿಗೆರೆ ತಾಲೂಕಲ್ವಾ ಅದು, ಆ ಮೂಡಿಗೆರೆ ತಾಲೂಕಿನಲ್ಲಿ ಇಂಜೆಕ್ಷನ್ ಇಲ್ವಂತೆ. ನಮ್ಮ ತಾಲೂಕು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಚಿಕ್ಕಮಂಗ್ಳೂರ್ಗೆ ಹೋಗು ಡಿಸ್ಟಿಕ್, ಅದು ಗೊತ್ತಿರ್ಬೇಕು ನಿಮ್ಗೆ. ಮೂಡಿಗೆರೆ ಯಾವ ಡಿಸ್ಟಿಕ್? ಚಿಕ್ಕಮಂಗ್ಳೂರು ಡಿಸ್ಟಿಕ್. ಚಿಕ್ಕಮಂಗ್ಳೂರ್ಗೆ ಹೋಗು ಅಂತ ಹೇಳಿದ್ರು ಸರ್. ಅಲ್ಗೂ ಹೋಗಿದ್ದೆ, ಅವ್ರು ಹೇಳಿದ್ರು ಇಲ್ಲಪ್ಪ ಡಿಸ್ಟಿಕ್ ತುಂಬಾ ನಾಯಿಗಳೇ ಇದಾವೆ, ಹಂಗಾಗಿ ಕಚ್ಚಿಸ್ಕೊಂಡೆಲ್ಲ ಬಂದ್ ಇಂಜೆಕ್ಷನ್ ತಗೊಂಡು ಹೋಗ್ಬಿಟ್ಟು ಸಿರಿ ಮೇಲೆ ಮುಗ್ದೋಗ್ಬಿಟ್ಟಿದೆ, ಅದು ಇಂಡೆಂಟ್ ಆಗಿ ಹೊಸ್ತಾಗಿ ಬರೋತಕ್ಕ ಇಲ್ಲ. ಒಂದ್ ಕೆಲಸ ಮಾಡಿ, ಧನಿನ ಆಸ್ಪತ್ರೆಯಲ್ಲಿ ಇರುತ್ತೆ ಹೋಗು ಅಂತ ಹೇಳಿದ್ರು. ಈ ಧನಿನ ಆಸ್ಪತ್ರೆಗೆ ಬಂದಿದ್ದೀನಿ ಸಾನ, ಅರ್ಥ ಆಯ್ತಾ ನೋಡಿ. ಹಾಗಾಗಿ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಈ ಕಡೆ ಬಂದೆ. ವೆಟರ್ನರಿ ಇದ್ರೆ ಪಶು ಆರೋಗ್ಯ ಕೇಂದ್ರ ಹೇಳಿದ್ದೀನಿ ನಾನು ನಿಮಗೆ, ಅರ್ಥ ಆಯ್ತಾ? ಹಾಗಾಗಿ ಅದಕ್ಕೆ ಇಲ್ಲಿಗೆ ಬಂದೆ ಸರ್. ಪೋಸ್ಟ್ ಕೊಡೋಕೆ ಹೋದ್ರೆ ಎಲ್ಲರ ಮನೆ ಮುಂದೆ 4 ನಾಯಿಗಳಿಗೆ ಮಲಗಿರ್ತವೆ ಸರ್. ನೀವೇ ಹೇಳಿ ಸರ್, ನಾಯಿ ಕಾಟ ಈ ಊರಲ್ಲಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂದ್ರೆ, ಯಾರ ಮನೆಗೆ ಪೋಸ್ಟ್ ಕೊಡಕ್ ಹೋದ್ರು ಸರ್, ಅವ್ರ ಮನೆ ಗೇಟ್ ಹತ್ರ 4 ನಾಯಿ ಮಲಗಿರ್ತಾವ ಸರ್. ಆ 4 ನಾಯಿ ಸಂಭಾಳಿಸ್ಕೊಂಡು ನಾವು ಪೋಸ್ಟ್ ಕೊಡೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಹಾಗಾಗಿ ಆ ನಾಯಿಗಳು ಅಟ್ಟಿಸ್ಕೊಂಬರ್ತವೆ, ಬೊಗಳ್ತವೆ. ಕೆಲವು ಒಳ್ಳೆ ನಾಯಿಗಳು ಹೊಡ್ಕೊಂಡ್ ಕಚ್ಚುತ್ತವೆ, ಅರ್ಥ? ಮಿಕ್ದವೆಲ್ಲ ಸುಮ್ನೆ ಬೊಗಳ್ತಾವ ಅಷ್ಟೇ. ಬನ್ನಿ, ಹಾಗಾಗಿ ಅದ್ ಯಾವ ಕಳ್ಳರನ್ನ ಕಾಯ್ಕೊಂಡು ಮಲಗಿರ್ತಾವೋ ಏನೋ. ಊರಲ್ಲಿ ನೋಡಿದ್ರೆ ಕಳ್ಳರೇ ಇಲ್ಲ, ಅವೇ ಜಾಸ್ತಿ. ಕಳ್ಳರಿಗಿಂತ ನಾಯಿಗಳೇ ಜಾಸ್ತಿ ಅವೆ. ಆ ನಾಯಿಗಳು ನೋಡಿದ್ಮೇಲೆ ಯಾವನು ಕಳ್ತನ ಮಾಡೋದೇ ಇಲ್ಲ, ಆದ್ರೂ ಕೂಡ ಮಲಗಿರ್ತಾವ ಸರ್. ಪ್ರತಿ ವರ್ಷ ಒಂದಿಲ್ಲೊಂದು ನಾಯಿ ಕಚ್ಚುತ್ತೆ ನೋಡಿ. ನಂಗೆ ಅದೇನೋ ನನಗೂ ನಾಯಿಗೂ ಆಗ್ಬಂದ್ಬಿಟ್ಟೆ ಸರ್. ವರ್ಷಕ್ಕೊಂದು ನಾಯಿ ಕಚ್ಚಲಿಲ್ಲ ಅಂದ್ರೆ ನಂದು ಈ ಜಾತಿನೇ ಅಲ್ಲ ಅನ್ನೋ ಮಟ್ಟಕ್ಕ ಹುಡಿಕಮ್ಮನ್ ನನ್ನೇ ಕೆಟ್ಟವೆ ಸರ್. ಅದೇನೋ ನನಗೂ ಅದಕ್ಕೂ ಸಂಬಂಧ ಆಗ್ಬಿಟ್ಟೈತೆ ಸರ್. ಹಾಗಾಗಿ ಹುಚ್ಚು ಬಂದ ಮೇಲೆ ಔಷಧಿನೇ ಇಲ್ಲ ಅಂತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಸಾರ್, ಅದು ಜೊಲ್ಲಲೇನೋ ರೇಬಿಸ್ ಇರುತ್ತಂತೆ. ಹುಚ್ಚು ನಾಯಿ ಕಚ್ಬಿಟ್ರೆ ರೇಬಿಸ್ ಬಂದ್ಬಿಡುತ್ತಂತೆ. ರೇಬಿಸ್ ಪೂರ್ತಿ ಆವರಿಸಿದ ಮೇಲೆ ಅದನ್ನ ವಾಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಂತಲ್ಲ. ಅದಕ್ಕೆ ಆ ಹುಚ್ಚು ನಾಯೋ ಅಲ್ವೋ ಅಂತ ನಾನು ಪರೀಕ್ಷೆ ಮಾಡೋದ್ರ ಬದಲು ಸರ್ 14 ಇಂಜೆಕ್ಷನ್ ಒಕ್ಳು ಸುತ್ತಲೂ ಕೊಟ್ಟಿಸ್ಕೊಂಡ್ಬಿಡ್ತೀನಿ ಸರ್. ನಿಮ್ಗೆ ಗೊತ್ತಿರ್ಬೇಕು, ಅವಾಗೆಲ್ಲ 14 ಇಂಜೆಕ್ಷನ್ ಕೊಡಿಸ್ತಾ ಇದ್ರು ಒಕ್ಳು ಸುತ್ತಲೂ. ಆ ನಂತರದಲ್ಲಿ 7 ಇಂಜೆಕ್ಷನ್ಗೆ ಬಂತು. ಈಗ ಒಂದೇ ಇಂಜೆಕ್ಷನ್, ಅದು ಒಕ್ಳಕ್ಕೆ ಕೊಡಲ್ಲ, ಭುಜಕ್ಕೆ ಕೊಡ್ತಾರೆ. ಹಾಗಾಗಿ ಈಗ ರೇಬಿಸ್ ಅಪ್ಡೇಟ್ ಆಗಿದೆ. ಆ ಮೆಡಿಸನ್ 700 ರೂಪಾಯಿದೇನೋ ಒಂದು ಇಂಜೆಕ್ಷನ್ ಕೊಟ್ರೆ ನಿಮ್ಗೆ ಕ್ಯೂರ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ಇದೆ. ಬನ್ನಿ, ಆದ್ರೆ ಅವತ್ತಿಗೆ 14 ಇಂಜೆಕ್ಷನ್ ಒಕ್ಳು ದಿನ ಒಂದೊಂದು ಚುಚ್ಚಿಸ್ಕೋಬೇಕಿತ್ತು, 14 ದಿವಸ. ಆತರ ಇತ್ತು. ವೆಟರ್ನರಿ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಅಲ್ಲೇ ಗೇಟ್ಗೆ ವಾಲಿಕೊಂಡು ಹೋಗಿ ಬಂದವರನ್ನು ಹಲ್ಲಿ ಕಿರಿಯುತ್ತಾ ನಿಂತಿದ್ದ. ಜಬ್ಬಾರ್ ಇಂಜೆಕ್ಷನ್ ವಿಚಾರ ಎತ್ತಿದ್ದನ್ನು ಕೇಳಿ ನಮ್ಮೊಡನೆ ಮಾತಿಗೆ ಬಂದ. ಇನ್ನ ಅಲ್ಲೊಬ್ಬ ಇದ್ದಾನೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ವೆಟರ್ನರಿ ಹಾಸ್ಪಿಟಲ್ ಅಲ್ಲಿರುವಂತ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಅಂತ. ಸ್ಟಾಕ್ ಮ್ಯಾನ್ ಅಂದ್ರೆ ನೀವು ಕಾಂಪೌಂಡರ್ ಅಂತೀರಲ್ಲ, ಇಡೀ ಆಸ್ಪತ್ರೆ ಇನ್ಚಾರ್ಜ್ ನೋಡ್ಕೊಂಡು ಅನ್ಕೊಂಡು. ಆ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಏನ್ ಮಾಡ್ತಾ ಇದ್ದಾನೆ, ಕಾಂಪೌಂಡಿಗೆ ಕೈ ಆಲಿಸ್ಕೊಂಡು ನಿಂತ್ಕೊಂಡು ಹೊರಿಕೊಂಡು ಹೋಗ್ಬರೋರ್ನೆಲ್ಲ ನೋಡಿ ಹಲ್ಕಿರಿತಾನೆ. ಆಲ್ಮೋಸ್ಟ್ ಅವನು ಹಲ್ಕಿರಿತಾನೆ ಅಂದ್ರೆ ಅಲ್ಲಿ ಹೋಗ್ಬರೋರು ಯಾರಾಗಿರ್ತಾರೆ? ಯಾರು? ಕರೆಕ್ಟಾಗಿ ಹೇಳ್ದ ನಮ್ಮ ಹುಡುಗ, ಅನುಭವ ಜಾಸ್ತಿ ಇದೆ. ಇನ್ಯಾರು ಸರ್ ಹೆಣ್ಮಕ್ಳಾಗಿರ್ತಾರೆ, ಅರ್ಥ ಆಯ್ತಲ್ಲ? ಹಾಗಾದ್ರೆ ಇವನು ಚಾಲಿ ಅಂತದ್ದು ಅಂತ ನಮ್ಗೆ ಅರ್ಥ ಆಯ್ತು. ಅಲ್ಲಿ ಹೋಗ್ಬರೋರ್ನೆಲ್ಲ ಹುಡುಗಿ ಅದ್ಯಾಕೆ ಹಂಗಾಕಿ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅನ್ಕೊಂಡು ಒಂದಷ್ಟು ಕೀಟ್ಲೆ ಮಾಡುವಂತ ವ್ಯಕ್ತಿ ಯಾರು? ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುವಂತ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ. ಹೆಣ್ಮಕ್ಳು ಓಡಾಡಿದ್ರೆ ಅವ್ರು ನೀರು ಹೊತ್ಕೊಂಡು ಹೋಗುವಂಥದ್ದು, ಬಟ್ಟೆ ಹೊತ್ಕೊಂಡು ಹೋಗುವಂಥದ್ದು, ಇನ್ನೊಂದೇನೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಕಿರಿಯೋದು, ಅವ್ರ ಉಗ್ದಾಗ ಉಗಿಸ್ಕೊಳೋದು, ಅವ್ರ ಕಿಸಕ್ಕ ನಕ್ರೆ ಇವನಿನ್ನು ಜೈನ್ ಜಯ ಕರ್ನಾಟಕ.
ಅರ್ಥ ಆಯ್ತಾ? ಬಹಳ ವಿಶೇಷ. ಹೆಣ್ಮಕ್ಳು ಒಂದು ನಗು ಗಂಡು ಮಕ್ಕಳನ್ನು ದೇವದಾಸನ್ ಮಾಡಾಕುವಂತ ಸ್ಥಿತಿಗೆ ಬಂದ್ಬಿಡುತ್ತೆ. ತಲೆ ಕೆಡಿಸ್ಕೊಂಡು ಉಚ್ಚೆದ್ದೋಗಿ ಮುಂಗಾರು ಮಳೆಯಲ್ಲಿ ಆ ಮೊಲದ ಜೊತೆ ಆತ್ಮಹತ್ಯೆ ಮಾಡ್ಕೋಬೇಕಾದ ಪರಿಸ್ಥಿತಿ ತಂದ್ಬಿಡ್ತಾರೆ. ಪಾಪ ನೀವಲ್ಲ, ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವೇನ್ರು? ಅಲ್ವೇನ್ರು? ಯಾರು ನೋವಂತಿಲ್ಲ. ಯಾಕೆ ಗೊತ್ತಾ? ಕಳ್ಳರು ಅಂತ ಸಿಗಾಕೊಂಡ್ಬಿಡ್ತೀವಿ. ಸುಮ್ನಿರು, ಬಹಳ ಬುದ್ಧಿವಂತರವ್ರು. ಬನ್ನಿ. ಹಾಗಾಗಿ ನೋಡಿದ್ರು ಒಳಗಳಿಗೆ ಖುಷಿ. ನಾನು ಆ ರೋಡಲ್ಲಿ ಮಾಡಿದ್ದು ಸರಿಗೆ ಹೆಂಗೋ ಗೊತ್ತಾಯ್ತು. ನಾವು ಅದೇ ಸ್ಕೂಲೆಲ್ಲ ಓದಿರೋದು, ಅದೇ ಯೂನಿವರ್ಸಿಟಿಲೇ ಡಾಕ್ಟರೇಟ್ ಪದವಿ ತಗೊಂಡಿರೋದು. ಅರ್ಥ ಆಯ್ತಾ? ಬನ್ನಿ. ಹಾಗಾಗಿ ಒಂದು ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಯಾವಾಗ ಇಂಜೆಕ್ಷನ್ ವಿಷಯ ಎತ್ತಿದ ತಕ್ಷಣ ಯಾರು ಜಬ್ಬಾರ್ ತಾನು ಏನು ಅಲ್ಕಿರ್ಕೊಂಡು ಬಂದು ಹೋಗೋರ್ನೆಲ್ಲ ನೋಡ್ಕೊಂಡು ಒಂಥರ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದೋನು ಬಂದ್ ಮಾತಿಗೆ ಸೇರ್ಕೊಂಡ. ಹುಚ್ಚಿನ ಇಂಜೆಕ್ಷನ್ ಏನೋ ಇದೆ, ಆದ್ರೆ ಗ್ಯಾರಂಟಿ ಇಲ್ಲ. ದನ ಎಮ್ಮೆಗಾದ್ರೆ ಹೇಗೋ ಹಾಗೆ ರಿಸ್ಕ್ ತಗೊಂಡು ಅದನ್ನೇ ಚುಚ್ಚಬಹುದು. ಆದ್ರೆ ಮನುಷ್ಯರ ವಿಷಯ ಸ್ವಲ್ಪ ಯೋಚನೆ ಮಾಡ್ಬೇಕು. ಒಂದು ವಾರದಿಂದ ನಮ್ಗೆ ಕರೆಂಟ್ ಇಲ್ಲ ನೋಡಿ. ರೆಫ್ರಿಜಿರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿರ್ತೀವಿ. ಕರೆಂಟಿನ ಏನ್ ಗೊತ್ತಾಗುತ್ತೆ ಹೇಳಿ ನೀವೇ? ಅವೆಲ್ಲ ಒಟ್ಟಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕಿ ಬಿಡ್ತಾರೆ. ಯಾರ್ಯಾರಿಗೋ ಎಷ್ಟೆಷ್ಟು ನಷ್ಟ ಆಗುತ್ತೆ ಅಂತ ಏನಾದ್ರು ಯೋಚನೆ ಮಾಡ್ತಾರ ಸರ್? ನಿಮ್ಮಂತವ್ರು ಚೆನ್ನಾಗಿ ಉಗಿಬೇಕು ಸಾರ್, ಇಲ್ದಲೇ ಇದ್ರೆ ಸರಿ ಹೋಗಲ್ಲ. ನಮ್ಮಂತವ್ರ ಮಾತಿಗೆ ಅವರು ಬಿಲ್ಕುಲ್ ಒಪ್ಪೋದಿಲ್ಲ. ಇವತ್ತು ಹುಚ್ಚನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು. ರೆಫ್ರಿಜರೇಟರ್ ಕೆಲಸ ಮಾಡ್ತಿಲ್ಲ, ಸಿರಿಮ್ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದೆ ಕಳ್ಸಿದ್ದೀನಿ. ಹೊಸ ಸಿರಿಮ್ ಕಳ್ಸೋದಕ್ಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೇನೆ. ಯಾವಾಗ ಕಾನ್ಸೈನ್ಮೆಂಟ್ ಕಳಿಸ್ತಾರೋ ನೋಡ್ಬೇಕು ಎಂದು ಪುಟ್ಟಯ್ಯ ಪ್ಲೇಟು ಹಾಕಿದ. ನೋಡಿ, ಇಲ್ಲೂ ಕೂಡ ಆರೋಗ್ಯ ಇಲಾಖೆಯಲ್ಲೂ ಸಮಸ್ಯೆ ಇದೆ. ಒಟ್ಟಾರೆ ಇಡೀ ವ್ಯವಸ್ಥೆಯೇ ಕಲುಷಿತವಾಗಿದೆ. ತೇಜಸ್ವಿಗಿರೋ ಉದ್ದೇಶ ಭಾರತದ ದರ್ಶನ. ಇದು ಮೂಡಿಗೆರೆ ಪ್ರಾಬ್ಲಮ್ ಅಲ್ಲ, ಮುಕ್ಕಾಲು ಭಾಗ ದೇಶದಲ್ಲಿ ಇದೇ ಪ್ರಾಬ್ಲಮ್ ಇದೆ. ಎಲ್ಲಾ ಊರಲ್ಲೂ ಈ ಪ್ರಾಬ್ಲಮ್ ಇದಾವೆ. ಒಂದ್ ಇಲಾಖೆ ಕಂಡ್ರೆ ಇನ್ನೊಂದು ಇಲಾಖೆಗಾಗಲ್ಲ, ಒಂದ್ ಇಲಾಖೆಯಲ್ಲಿ ಯಾವ ಕೆಲಸವೂ ಸರಿಯಾಗಿ ನೆಟ್ಕಾಗಲ್ಲ. ಅಲ್ಲಿ ಪೋಸ್ಟ್ ಆಫೀಸ್ನವ್ರ ಅವ್ಯವಸ್ಥೆ ಗೊತ್ತಾಯ್ತು, ಕರೆಂಟ್ನವ್ರು, ಟೆಲಿಫೋನ್ ಅವರು, ಫಾರೆಸ್ಟ್ ಅವರು ಎಲ್ಲ ಅವ್ಯವಸ್ಥೆ ಗೊತ್ತಾಯ್ತು. ಈಗ ಆರೋಗ್ಯ ಇಲಾಖೆಯಲ್ಲೂ ಇರೋ ಪರಿಸ್ಥಿತಿ ನೋಡಿ ಹೇಗಿದೆ. ದನಿನ ಆಸ್ಪತ್ರೆಯಲ್ಲೂ ದನಗಳಿಗೆ ಸರಿಯಾದಂತ ಚಿಕಿತ್ಸೆ ದೊರೀತಾ ಇಲ್ಲ. ಅಷ್ಟರ ಮಟ್ಟಿಗೆ ಆರೋಗ್ಯ ಇಲಾಖೆ ಅಧ್ವಾನ ಆಗಿದೆ. ಇನ್ನ ಸರ್ಕಾರಿ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ ಜನಗಳಿಗೆ ಉಪಯುಕ್ತವೇ ಇಲ್ಲ ಆಗದೆ ರೀತಿಯಲ್ಲಿ ಇವತ್ತು ಜಬ್ಬಾರ್ ದನಿನ ಆಸ್ಪತ್ರೆಗೆ ಇಂಜೆಕ್ಷನ್ ತಾಣಕ್ಕೆ ಬಂದವನೇ. ಇದೆಲ್ಲ ವ್ಯಂಗ್ಯಗಳು. ಸಮಾಜದಲ್ಲಿ ಏನೂ ಸರಿ ಇಲ್ಲ. ನಾವು ಅಂತಿದೀವಲ್ಲ, ಭಾರತ ಪ್ರಕಾಶಿಸುತ್ತಿದೆ, ಭಾರತ ಅದ್ಭುತವಾಗಿದೆ. ಈ ಎಲ್ಲ ಕಾಲ್ಪನಿಕವಾದಂತ ಕಲ್ಪನೆಗಳಿದಾವಲ್ಲ. ಇವತ್ತು ಭಾರತ ಪ್ರಕಾಶಿಸ್ತಾ ಇದ್ರೆ ಸಾವಿರಾರು ರೈತರು ಯಾಕೆ ದೆಹಲಿಯಲ್ಲಿ 7-8 ದಿವಸದಿಂದ ಹೋರಾಟ ಮಾಡ್ತಾ ಇದ್ರು? ಅರ್ಥ ಆಗ್ತಿದ್ಯಾ? ಭಾರತ ಅಭಿವೃದ್ಧಿ ಪಥಕ್ಕೆ ಹೋಗ್ತಾ ಇದ್ರೆ ಪ್ರತಿನಿತ್ಯ ಯಾಕೆ ನೂರಾರು ಅತ್ಯಾಚಾರಗಳು, ಸಾವಿರಾರು ರೈತರ ಆತ್ಮಹತ್ಯೆಗಳು, ಗೊತ್ತಾಯ್ತು, ಲಕ್ಷಾಂತರ ಸುಲಿಗೆಗಳು ನಡೀತಾ ಇದ್ವು ಈ ದೇಶದಲ್ಲಿ. ದೇಶ ನಾವು ಅಂದ್ಕೊಂಡ ಮಟ್ಟಕ್ಕೆ ಸುಂದರವಾಗಿಲ್ಲ. ಅದೃಷ್ಟವಶಾತ್ ನಮ್ಮ ಪರಿಸರಗಳನ್ನ ಸುಂದರವಾಗಿ ಇಟ್ಕೊಂಡಿದ್ವಿ ನಿಜ. ಆದ್ರೆ ಸಮಾಜದ ಮೌಲ್ಯವನ್ನ ಮತ್ತು ಸಮಾಜದ ಸೌಂದರ್ಯವನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಅದು ಕುರೂಪ ಆಗ್ಬಿಟ್ಟಿದೆ. ಜೋಬುಗಳನ್ನ ತುಂಬಿಸ್ಕೊಳ್ಳುವಂತ ಹಪಹಪಿಕೆಯಲ್ಲಿರುವಂತ ನಾವು ದೇಶದ ಬೊಕ್ಕಸವನ್ನು ತುಂಬಿಸ್ಲಿಕ್ಕೆ ಸೋಲ್ತಾ ಇದ್ದೇವೆ. ಇವತ್ತು ಕೋವಿಡ್-19 ಎಂಬಂತ ಮಾರಣಾಂತಿಕ ರೋಗದಲ್ಲೂ ದುಡ್ಡು ಮಾಡಬಹುದು ಅನ್ನೋದನ್ನ ಈ ಜಗತ್ತಿಗೆ ತೋರ್ಪಡಿಸಿದ ಏಕೈಕ ದೇಶ ಭಾರತ ದೇಶ. ಅದರಲ್ಲೂ ಕೋಟಿ ದುಡ್ಡು ಲೂಟಿ ಮಾಡಿಬಿಟ್ಟು 14 ದಿನ ಕ್ವಾರಂಟೈನ್ 3 ಲಕ್ಷ ರೂಪಾಯಿ ಬಿಲ್ ಮಾಡಿ ಚಿಕ್ಕಟ್ಟು ಬರೀ 8,000 to 10,000 ರೂಪಾಯಿ ಖರ್ಚು ಮಾಡಿ ಇನ್ ಮಿಕ್ಕಿದ್ದೆಲ್ಲ ಜೋಬ್ ಗಿಳಿಸ್ಕೊಂಡ್ರು ಅಂತ ಇತಿಹಾಸವನ್ನ ನಾವು ಕಾಣ್ತಾ ಇದ್ದೀವಿ. ನಾಚಿಕೆ ಆಗ್ಬೇಕು, ನಮ್ಮ ನಾಗರಿಕ ಜಗತ್ತಿಗೆ ನಾಚಿಕೆ ಆಗ್ಬೇಕು. ಭ್ರಷ್ಟಾಚಾರ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಿಕೊಡಿ ಅಂತ ನಾನಾದ್ರೂ ಮೇಷ್ಟ್ರಾಗಿ ನಿಮ್ಗೆಲ್ಲ ಹೇಳ್ತಿದ್ದೀನಿ. ಎಲ್ಲಿದೆ ಅಂತ ವ್ಯವಸ್ಥೆ? ಪ್ರಶ್ನೆ ಮಾಡಿ. ಇವತ್ತು ಇಡೀ ದೇಶದ ಅಷ್ಟೂ ಸಂಪನ್ಮೂಲವನ್ನ ಒಂದು ರೋಗಕ್ಕೋಸ್ಕರ ಖರ್ಚು ಮಾಡಿದ್ದೀವಿ. ಒಂದು ರೋಗಕ್ಕೋಸ್ಕರ. ನೈತಿಕತೆ ಇದ್ದಿದ್ರೆ, ಪ್ರತಿಯೊಬ್ಬ ಭಾರತೀಯರು ಎದ್ದು ನಿಂತಿದ್ದಿದ್ರೆ ಈ ಒಂದು ಅನಿಷ್ಟ ರೋಗವನ್ನ ತಡೆಗಟ್ಟೋದು ಅಥವಾ ಈ ರೋಗವನ್ನ ನಿರ್ಮೂಲನೆ ಮಾಡೋದು ಅಷ್ಟು ದೊಡ್ಡ ಸವಾಲೇ ಆಗಿರಲಿಲ್ಲ. ನಮ್ಗೆ ಇಚ್ಛಾಶಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ದೇಶದ ಬಗ್ಗೆ ಶ್ರದ್ಧೆ ಇಲ್ಲ. ಇಲ್ಲೆಲ್ಲರೂ ಯಾರ್ಯಾರು ಎಷ್ಟೆಷ್ಟು ದೊಡ್ಡ ಜೋಬ್ ಹೊಲಿಸ್ಕೊಂತಾವ್ರೆ ಅಷ್ಟನ್ನೇ ಯೋಚನೆ ಮಾಡ್ತಾವ್ರೆ. ಅರ್ಥ ಆಗ್ತಿದೆಯಲ್ಲ? ದೊಡ್ಡ ಜೋಬ್ ಅಂದ್ರೆ ಏನ್ ಹೇಳಿ? ಎಷ್ಟು ಸಿಗುತ್ತೋ ಅಷ್ಟು ದೋಚೋದು, ಎಷ್ಟು ಸಿಗುತ್ತೋ ಅಷ್ಟು ದೋಚೋದು.
ಮೆಡಿಸಿನ್ ಹೆಸರಲ್ಲಿ ದೋಚೋದು, ಟ್ರೀಟ್ಮೆಂಟ್ ಹೆಸರಲ್ಲಿ ದೋಚೋದು. ಮನುಷ್ಯನ ಜೀವನ ಅತ್ಯಂತ ತೃಣ ಅಂತ ಗೊತ್ತಾದ್ಮೇಲೆ ದೋಚಕ್ ಶುರು ಮಾಡಿದ್ನಲ್ಲ, ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಿಂತಿ ಇನ್ನು ಎಂತ ಅಸಹ್ಯತರವಾದಂತ ಬದುಕನ್ನ ಬದುಕ್ತಾ ಇದ್ದಾನೆ. ಈ ಸಾಮಾಜಿಕ ವಿಡಂಬನೆಗಳನ್ನ ಜಗತ್ತಿಗೆ ಪರಿಚಯ ಮಾಡಿಸುವಂತ ಮಾದರಿ ಸಾಹಿತ್ಯ. ಸಾಹಿತ್ಯ ಯಾಕೆ ಬೇಕು ಅಂದ್ರೆ ಈ ವಿಷಯ ಬೇಕು. ಸಮಾಜದಲ್ಲಿ ಏನ್ ಕಳೆದೋಗ್ತಾ ಇದೆಯೋ, ಸಮಾಜದಲ್ಲಿ ಏನ್ ಅನಿಷ್ಟ ಇದೆಯೋ, ಸಮಾಜದಲ್ಲಿ ಏನ್ ಕನಿಷ್ಠತಮವಾದಂತ ಸಿದ್ಧಾಂತಗಳಿದವೋ ಅವುಗಳನ್ನ ಪರಿಚಯಿಸಲಿಕ್ಕೆ ಇವತ್ತು ಸಾಹಿತ್ಯ ಬೇಕಾಗಿದೆ. ಅದಿಲ್ಲ ಅಂತಂದ್ರೆ ನಮ್ಮ ಬದುಕು ದುಸ್ತರ ಆಗೋಗ್ಬಿಡುತ್ತೆ. ಬರೀ ವಿದ್ಯಾವಂತರಿಂದ ಈ ದೇಶವನ್ನು ಕಟ್ಟಕ್ಕಾಗೋದಿಲ್ಲ, ಈ ದೇಶ ಕಟ್ಟಲಿಕ್ಕೆ ಹೃದಯವಂತರು ಬೇಕಾಗುತ್ತೆ. ವಿದ್ಯಾವಂತ ತಲೆ ಉಪಯೋಗಿಸಿದ್ರೆ ಹೃದಯವಂತ ಮನಸ್ಸನ್ನು ಉಪಯೋಗಿಸ್ತಾನೆ. ಮನಸ್ಸಿನ ಮೂಲಕ ಸಂಬಂಧಗಳನ್ನ ಕಟ್ಟಬೇಕು, ತಲೆ ಮೂಲಕ ವ್ಯವಹಾರ ಕಟ್ಟಬಹುದು, ಸಂಬಂಧಗಳನ್ನ ಉಳಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಕಾಯ ವಾಚ ಮನಸ ಅಂತ ಕರಿತೀವಿ. ಕಾಯ ದೇಹದಿಂದ, ವಾಚ ಮಾತಿನಿಂದ, ಮನಸ್ಸಿನಿಂದ, ಈ ತ್ರಿಕಾಲದಲ್ಲಿ ಅಥವಾ ತ್ರಿಶಕ್ತಿಗಳ ಮೂಲಕ ಸಮಾಜದ ಮೌಲ್ಯಗಳನ್ನ ಜಾಗೃತ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಅನಾಥ ಪ್ರಜ್ಞೆಯನ್ನ ಒಂದು ರೀತಿ ವ್ಯವಸ್ಥೆಯಲ್ಲಿ ನಾವು ಬಿದ್ದಿರ್ಬೇಕಾಗುತ್ತೆ. ಬನ್ನಿ, ಹಾಗಾಗಿ ಸರಿ ಅಂತ ಬಂದು ಹೇಳ್ತಾನೆ, ಹುಚ್ಚುನ ಇಂಜೆಕ್ಷನ್ ಏನೋ ಇದೆ ಸರ್. ಯಾಕೆಂದ್ರೆ ನಮ್ಮಲ್ಲೂ ಕೂಡ ಪ್ರಾಣಿಗಳ ಮೇಲೆ ಹುಚ್ಚುನ ಏನಾದ್ರು ಕಚ್ಚಿದ್ರೆ ಆ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ ಹುಚ್ಚುನ ಇಂಜೆಕ್ಷನ್ ತರಿಸಿದೀವಿ. ಆದ್ರೆ ಅದು ಗ್ಯಾರಂಟಿ ಇಲ್ಲ ಸಾರ್. ಯಾಕೆ ಅಂದ್ರೆ ಅದು ನಾಳೆ 2-3 ತಿಂಗಳಿಂದ ನಾವು ಫ್ರಿಜ್ ಅಲ್ಲಿ ಇಟ್ಟಿದೀವಿ. ಆ ಫ್ರಿಜ್ ಅಲ್ಲಿ ಇಟ್ಟಿರೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಇದೆ. ಫ್ರಿಜ್ ಅಲ್ಲಿ ಇಟ್ಮೇಲೆ ಚೆನ್ನಾಗಿರ್ಬೇಕಲ್ವ ಔಷಧಿ, ಆದ್ರೆ ಯಾಕೆ ಗ್ಯಾರಂಟಿ ಇಲ್ಲ ನೋಡಿ ಹೇಳ್ತಾ ಇದ್ದೀವಿ. ಸರಿ, ದನ ಎಮ್ಮೆಗಾದ್ರೆ ಹೇಗೋ ರಿಸಿಪ್ಟ್ ತಗೊಂಡು ಅದನ್ನೇ ಚುಚ್ಬಿಡ್ಬೋದು ಸರ್. ಡೋಸೇಜು ಅದು ಇದು ಲೆಕ್ಕ ಹಾಕಕ್ ಬೇಕಿಲ್ಲ, ಏನೋ ಒಂದಷ್ಟು ತಗೊಂಡು ಚುಚ್ಬಿಟ್ರೆ ದನ ಸತ್ರೆ ಸಾಯಲಿ ಬಿಡು, ಒಂದು 20-30 ಸಾವಿರ ರೂಪಾಯಿಗೆಲ್ಲ ದನ ಸಿಗುತ್ತೆ, ಹಸ ಸಿಗುತ್ತೆ. ಮನುಷ್ಯ ಸಿಗ್ತಾನ? ಎಲ್ಲಾದ್ರೂ ಉಂಟಾ? ಈತ ಒಂದು ದನದ ಸಾವಿಗೆ ಕಾರಣವಾಗಿದ್ದಾನೆ ಅಂತ ಕೋರ್ಟಲ್ಲಿ ಕೆಸಕ್ಕಾಯ್ತದ? ಇಲ್ಲ. ಪ್ರಾಣಿಗಳ ಮೇಲೆ ನಡೆಯುವಂತ, ಅದರಲ್ಲೂ ಅರಣ್ಯ ಪ್ರಾಣಿಗಳಾಗಿರುವಂತ ಅಥವಾ ವನ್ಯ ಪ್ರಾಣಿಗಳ ಮೇಲೆ ಆತರ ಪ್ರಹಾರ ನಡೆದಾಗ ಕೇಸಿದೆ. ಹುಲಿಯನ್ನ ಬೇಟೆ ಆಡೋಗಿಲ್ಲ, ಸಿಂಹವನ್ನು ಬೇಟೆ ಆಡೋಗಿಲ್ಲ, ಚಿರತೆಯನ್ನ, ಜಿಂಕೆಯನ್ನ, ನವಿಲನ್ನ ಬೇಟೆ ಆಡೋಗಿಲ್ಲ, ಅವೆಲ್ಲ ಕಾಡು ಪ್ರಾಣಿಗಳು. ಆದ್ರೆ ಈತ ಒಂದು ನಾಯಿಯ ಸಾವಿಗೆ ಕಾರಣನಾಗಿದ್ದಾನೆ ಅಂತ ಎಲ್ಲರೂ ಕೇಸ್ ಹಾಕಕ್ ಸಾಧ್ಯನೇ ಇಲ್ಲ. ಹಂಗಾಗಿ ರಿಸ್ಕ್ ಇಲ್ಲ ಸರ್, ತಾನು ಚುಚ್ಬಿಡ್ಬೋದು. ಹಂಗೂ ನೀನ್ ಇಂಜೆಕ್ಷನ್ ಕೊಟ್ಟು ನಮ್ ದನ ಸತ್ತೋತಲ್ಲೇ ಅಂದ್ರೆ ಹೋಗಲೇ, ದನ ಸತ್ತೋಗಂಗಿತ್ತು, ಇಂಜೆಕ್ಷನ್ ಕೊಟ್ಟೆ, ಅದಕ್ಕೆ ಸತ್ತೋಗೈತೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಏನೋ ಒಂದು ಬ್ರೇಕ್ ಬಿಡ್ಬೋದು ಸರ್. ಆದ್ರೆ ಇದು ಮನುಷ್ಯರ ವಿಷಯ. ಜಪಾನ್ ಬಂದವನೇ ಚುಚ್ಚಿ ಅಂತ ನಮ್ಮ ಹತ್ರ ದಪ್ಪು ಸೂಜಿ ಅವೆ. ಯಾಕೆ? ನಮ್ಮ ಹತ್ರ ಬರೋ ದನ, ಆ ದನಿಗೆ ಚುಚ್ಚಕ್ಕೆ ದಪ್ಪ ಸೂಜಿ ಅವೆ. ಅದ್ರಲ್ಲಿ ನೀವು ಚುಚ್ಚಿರೆ ಅರ್ಧ ಲೀಟರ್ ರಕ್ತ ಈಚೆ ಬರ್ತದೆ. ಅರ್ಥ ಆಯ್ತು? ಬನ್ನಿ, ಹಾಗಾಗಿ ಸರ್ ನೀವೇ ಸ್ವಲ್ಪ ಯೋಚನೆ ಮಾಡಿ ಸರ್, ಮನುಷ್ಯರ ವಿಷಯ ಸ್ವಲ್ಪ ಯೋಚನೆ ಮಾಡ್ಲೇಬೇಕು. 1 ವಾರದಿಂದ ನಮಗೆ ಕರೆಂಟ್ ಇಲ್ಲ ನೋಡಿ ಸರ್. ಯಾಕೆ ನಾನು ಸಿರಿಂಜ್ ಇಲ್ಲ ಅಥವಾ ಸಿರಮ್ ಅಲ್ಲಿ ಯಾಕೆ ಪವರ್ ಇಲ್ಲ ಮತ್ತು ಅದಕ್ಕೆ ಯಾಕೆ ನಾನು ಕೊಡ್ತಾ ಇಲ್ಲ, ಸ್ಟಾಕ್ ಇದ್ರೂ ಕೊಡ್ತಾ ಇಲ್ಲ ಅಂದ್ರೆ 1 ವಾರ ಆಯ್ತು ಸರ್ ಕರೆಂಟ್ ಕೈ ಕೊಟ್ಟು. ಗೊತ್ತಿದೆ ತರ್ಲೆ ಲೈನ್ ಏನಾಗ್ತಿದೆ ಅಂತ. ಬಡ್ಕಲಿಂದ ಕಳಸವರೆಗೂ ಇರುವಂತ ಮೂಡಿಗೆರೆ ದೊಡ್ಡ ಲೈನ್ ಇದೆಯಲ್ಲ, ನಮ್ಮ ದುರ್ಗಪ್ಪನ ಲೈನು, ಆ ದುರ್ಗಪ್ಪನ ಲೈನ್ ಎಷ್ಟು ಟ್ರಬಲ್ ಕೊಡುತ್ತಪ್ಪ ಅಂದ್ರೆ ವಾರದಲ್ಲಿ ಎನಿ ಟೈಮ್ ಕರೆಂಟ್ ಇರೋದೇ ಇಲ್ಲ. ಲೈನ್ ಮಾತ್ರ ಇದೆ, ಅದ್ರೊಳಗೆ ಏನೂ ಇಲ್ಲ, ಕರೆಂಟೇ. ಮನೇಲಿ ದೊಡ್ಡ ಟಿವಿ ಇಟ್ಕೊಂಡಿರ್ತಾರೆ. ಟಿವಿ ಚೆನ್ನಾಗಿದೆ ಹಾಕಿ, ಇಲ್ಲ ಬಿಡ್ರಿ, ಯಾಕೆ ಅದಾಲೆ ಆಫ್ ಮಾಡಿ ವರ್ಷಗಟ್ಲೆ ಸುಮ್ಮನೆ ಇಟ್ಕೊಂಡಿರ್ತಾರೆ ನೋಡಕ್ಕೆ. ಅದು ಟಿವಿ ತರ, ಟಿವಿ ಅಲ್ಲ. ಅರ್ಥ ಆಯ್ತು? ಹಾಗೆ ಬನ್ನಿ, ಸರಿ. ಕರೆಂಟ್ ಅವ್ರಿಗೆ ಏನ್ ಗೊತ್ತು ಸರ್, ರೆಫ್ರಿಜರೇಟರ್ ಒಳಗೆ 1000 ರೂಪಾಯಿ ಔಷಧಿ ಇಟ್ಟಿರ್ತೀವಿ. ನಿಮ್ಗೆ ಗೊತ್ತಿದೆ ಹಾಗೆ ಸರ್, ಕೆಲವು ಔಷಧಿಗಳನ್ನ ತಾಪಮಾನ ಏರಿಕೆಯ ಪ್ರದೇಶದಲ್ಲಿ ಇಡೋ ಹಾಗಿಲ್ಲ, ಅವುಗಳನ್ನ ಬಹಳ ತಂಪು ವಾತಾವರಣದಲ್ಲಿ ಇಡಬೇಕು. ಇಲ್ಲ ಅಂದ್ರೆ ಅವು ತಮ್ಮ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತವೆ. ಹಾಗಾಗಿ ಆ ಸಿರಮ್ಗಳನ್ನ ನಾವು ರೆಫ್ರಿಜರೇಟರ್ ಅಲ್ಲಿ ಅಥವಾ ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ. ಕರೆಂಟಿನ ಅವ್ರಿಗೆ ಏನ್ ಗೊತ್ತಾಗುತ್ತೆ ಹೇಳಿ? ಅವೆಲ್ಲ ಕರೆಂಟ್ ಅವ್ರಿಗೆ ಏನ್ ಗೊತ್ತು? ನಮ್ದು ಉದುರೋಯ್ತು ಅಂತ ಸುಮ್ಮನೆ ಆಗ್ತಾರೆ. ಏನ್ ಉದುರೋಯ್ತು? ಕರೆಂಟ್ ಉದ್ರೋಗಲ್ಲ, ಕರೆಂಟ್ ಉದ್ರೋಗುತ್ತೆ. ಲೈನ್ ಉದ್ರೋಗುತ್ತಾ? ಫ್ಯೂಸ್ ಉದ್ರೋಯ್ತು. ಸರ್ಕ್ಯೂಟ್ ಆಗಿದ ತಕ್ಷಣ, ಕರೆಂಟ್ ವೇರಿಯೇಷನ್ ಆಗಿದ ತಕ್ಷಣ MCB ತರ ಫ್ಯೂಸ್ ಬಿಡುತ್ತಲ್ಲ, ಆ ಫ್ಯೂಸ್ ಉದ್ರೋಯ್ತು ಅಂತ ಅವ್ರ ಏನ್ ಮಾಡ್ತಾರೆ, ಹುಡುಕ್ತಾರೆ ಎಲ್ಲಾಗೈತೆ ಏನಾಗೈತೆ ಪ್ರಾಬ್ಲಮ್ ನೋಡಿ ಹಾಕೋ ಅಷ್ಟೊಕ್ಕೆ ಅದ್ ದಿವಸ ಹೊರಟೋಯ್ತು. ಅರ್ಥ ಆಯ್ತು? ಅವ್ನ ಹಾಕಿ ರೆಡಿ ಮಾಡೋದ್ರೊಳಗೆ ಇನ್ನೊಂದು ಏನಾರು ಅವಘಡ ಆಯ್ತು, ಇನ್ನೊಂದು 1 ದಿವಸ ಮುಗ್ದೋಯ್ತು ಜೈ ಜೈ. ಹಿಂಗೆ ವಾರಗಟ್ಲೆ ಕರೆಂಟ್ ಇಲ್ಲ ಸರ್ ನಮ್ಮ ಲೈನ್ ಅಲ್ಲಿ.
ಆ ಇಲಾಖೆಯವ್ರಿಗೆ ಏನ್ ಗೊತ್ತಿರುತ್ತೆ, ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕಿ ಬಿಡ್ತಾರೆ. ಅವ್ರು ಹೇಳೋದಿಷ್ಟೇ, ಏನ್ರಿ ಮಾಡಕ್ಕಾಗುತ್ತೆ, ಲೈನ್ ಟ್ರಬಲ್ ಐತೆ, ನಾವೇನ್ ಕರೆಂಟ್ ಕೈ ಇಟ್ಕೊಂಡು ಸಾಯಕಾಯ್ತದ ನಿಮ್ಮಿಂದ, ಸರ್ ಮಾಡ್ತೀವಿ ಹೋಗ್ರಿ, ಸರ್ ಮಾಡ್ದಾಗ ಕೊಡ್ತೀವಿ ಅಷ್ಟೇ, ನಮ್ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಹಾರಿಕೆ ಉತ್ತರಗಳು ಯಾವ ಯಾವ ಪಾರ್ಶ್ವ ಪರಿಣಾಮವನ್ನು ಬೀರುತ್ತೆ ಸಮಾಜದ ಮೇಲೆ? ಹೌದು ಹೌದು, ನಾವ್ ಅನ್ಕೊಂಡು ಅಯ್ಯೋ ಕರೆಂಟ್ ಇಲ್ಲ, ನಮ್ ಸೀರಿಯಲ್ ಗೊತ್ತಾಗಿಲ್ಲ, ಅಯ್ಯೋ ಕರೆಂಟ್ ಇಲ್ಲ, ನಾವು ಕ್ರಿಕೆಟ್ ನೋಡಕ್ ಆಗ್ತಾ ಇಲ್ಲ. ಎಸ್ಪೆಷಲಿ ಬಹಳ ಪ್ರಿಯರ್ ಇರ್ತೀರಾ, ಕ್ರಿಕೆಟ್ ಪ್ರಿಯರ್ ಇದ್ರಲ್ವಾ? ನೋಡಿ ನಮ್ಗೆ ಪುಸ್ತಕ ಓದಲ್ಲ ಇದ್ರು ಕ್ರಿಕೆಟ್ ಮಾತ್ರ ಕರೆಕ್ಟ್ ಆಗಿ ನೋಡ್ತೀನಿ. ಯಾಕೆ ನನ್ನ ದೇಶದ ಭವಿಷ್ಯ, ಭಾರತ ದೇಶ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅಂದ್ರೆ ಕ್ರಿಕೆಟ್ ನೋಡೋದ್ರಿಂದಲೇ. ಬರೆದಿಟ್ಕೊಂಬ, ಒಂದ್ ಕಡೆ ಇವು ದೊಡ್ಡವರೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ, ಇನ್ನೊಂದ್ ಕಡೆ ವಿದ್ಯಾರ್ಥಿಗಳೆಲ್ಲ ಶಿಷ್ಟಾಚಾರವನ್ನು ಮರೆತು ಬದುಕ್ತಾರೆ. ನಮ್ಮ ದೇಶಕ್ಕೆ ಕ್ರೀಡೆ ಅಗತ್ಯ ಇಲ್ಲ. ಒಲಿಂಪಿಕ್ ಅಲ್ಲಿ ನಾವು ಒಂದು ಚಿನ್ನ ತೆಗಿಬೇಕಾದ ಅಗತ್ಯನೇ ಇಲ್ಲ. ನಾನು ಬಹಳ ಸರಿ ಅನ್ಕೊಂತೇನೆ, ಒಲಿಂಪಿಕ್ ನಲ್ಲಿ ನಮ್ಮ ಚಿನ್ನದ ಪಟ್ಟಿಯಲ್ಲಿ ಭಾರತ 47ನೇ ಸ್ಥಾನದಲ್ಲಿದೆ. ಬೇಡ ಬಿಡ್ರಿ, ಯಾವ ಸ್ಥಾನ ತಾಂಡ ಏನ್ ಮಾಡ್ಬೇಕ್ರಿ? ನಮ್ಮ ದೇಶಕ್ಕೆ ಈಗ ಗೋಲ್ಡ್ ಮೆಡಲ್ಗಳು ಬೇಕಿಲ್ಲ. ನಮ್ಮ ದೇಶದ ಯುವಕರ ತಲೆ ಒಳಗೆ ಗೋಲ್ಡ್ ಮೈಂಡ್ಗಳು ಬೇಕಾಗುತ್ತೆ. ಒಲಿಂಪಿಕ್ ಅಲ್ಲಿ ಹೋಗಿ ಚಿನ್ನದ ಪದಕ ತರ ದೊಡ್ಡದಲ್ಲ ಮಕ್ಕಳೇ, ಅಥವಾ ಅದೇ ಮುಖ್ಯ ಅಲ್ಲ. ದೊಡ್ಡದಲ್ಲ ಅಂತ ಯಾಕನ್ನಪ್ಪ ಹೋಗೋದು, ದೊಡ್ಡದೇ ಅದು, ಅದೇ ಮುಖ್ಯ ಅಲ್ಲ. ಭಾರತದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೀವು ಗೋಲ್ಡ್ ಮೆಡಲ್ಗಳಾಗಿ, ಆಗ ಒಂದಷ್ಟು ಜವಾಬ್ದಾರಿ ಇರುತ್ತೆ ನಮ್ಗೆ. ಈ ಕ್ರಿಕೆಟ್ ಅಂತ ಅನಿಷ್ಟ ಆಟಗಳಿಂದ, ಅಥವಾ ಟೈಮ್ ಪಾಸಿಗೆ ಬರುವಂತ ಈ ವಿಡಿಯೋ ಗೇಮ್ಗಳೆಂಬ ಅನಿಷ್ಟ ಆಟಗಳಿಂದ, ಈ ಬ್ರೌಸಿಂಗ್ಗಳು ಅನ್ನುವಂತ ಅನಿಷ್ಟ ಆಟಗಳಿಂದ ದೂರಾಗಿ ತಾತ್ವಿಕವಾದ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾವು ಒದ್ದಾಡಬೇಕಾಗಿದೆ. ಜಗತ್ತಿನ ಅತಿ ಹೆಚ್ಚು ಯುವಕರಿರುವಂತ ದೇಶ ಭಾರತ ದೇಶ. ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಯುವಕರನ್ನ ಹೊಂದಿರುವಂತ, ಯುವಕರು ಅಂದ್ರೆ ಯುವತಿಯರು ಇಲ್ವಾ ಸಾರ್ ಅಂತ ಕೇಳಬೇಡಿ. ಆಮೇಲೆ ನಾನು ಜನರಲೈಸ್ ಆಗಿ ಹೇಳ್ತಾ ಇದ್ದೀನಿ, ಯುವಕರು ಅಂದ್ರೇನು 18 ದಾಟಿದ 40 ಒಳಗಿರುವ ಎಲ್ಲರನ್ನೂ ಯುವಕರು ಅಂತ ಕರಿತೀವಿ. ಆ ಸರಾಸರಿ ಪ್ರಮಾಣದಲ್ಲಿ ಭಾರತ ದೇಶದಲ್ಲೇ ಅತಿ ಹೆಚ್ಚು ಯುವಕರು ಇರುವಂಥದ್ದು. ಆದ್ರೆ ಆ ಯುವಕರೆಲ್ಲವೂ ಕೂಡ ಅರ್ಧ ತಿಕ್ಲು ಅರ್ಧ ಪುಕ್ಲು. ನೋ ಯೂಸ್, ಅನ್ಫಿಟ್ ಪರ್ಸನ್. ಕಾರಣ ಏನು? ತಂದೆ ತಾಯಿಗಳು ಸರಿಯಾಗಿ ಅವ್ರಿಗೆ ಗೊಬ್ಬರ ಆಗ್ತಾ ಇಲ್ಲ. ವೈರುಧ್ಯಗಳು. ಬೆಳಗ್ಗೆ 4 ಗಂಟೆಗೆ ಎದ್ದೆ, ಸ್ನಾನ ಮಾಡ್ಕೊಂಡು ನಾನು ಇರೋ ಒಬ್ಳೆ ಹೆಂಡತಿ ಕರ್ಕೊಂಡು ಮದುವೆ ಮನೆಗೆ ಹೋದೆ. 20 ಜನ ಇದ್ದಾರೆ ಮದುವೆಲಿ 20 ಜನ ಇದ್ದಾರೆ. ಆಗ ಅನ್ಕಂಡೆ, ಮದುವೆ ಮನೆಗೆ ಜನ ಬರ್ಬೇಕು ಅಂದ್ರೆ ನಾವು ಬೇರೆ ಪ್ಲಾನ್ ಮಾಡ್ಬೇಕು. ಏನು, ರಕ್ಷಿತನೋ ರಮ್ಯನೋ ಒಂದು ಅರ್ಧ ಗಂಟೆ ಬಂದು ಹೋಗಿ ಅಂದ್ರೆ ಜನ ಬರ್ತಾರೆ. ಗಂಡು ಹೆಣ್ಣು ನೋಡಕ್ ಬರ್ತಾರೋ ಇಲ್ವೋ, ಈ ಉಚ್ಚಭಂಗಿಗಳು ನೋಡಕ್ ಬರ್ತಾರೆ. ನಾನೇ ಹೇಳಕೊಟ್ಟಿದ್ದೇನಪ್ಪ ಅಂದ್ರೆ ಸಂಸ್ಕಾರ ಹೇಗೆ ಕಡಿಮೆ ಆಯ್ತು, ಹಾಳಾಗೋಗಿ. ನಾನು ಅದನ್ನು ಮಾತಾಡ್ತಿಲ್ಲ. ಬಂದ್ರು ನನ್ನ ಜೊತೆ ನಮ್ಮ ಹಪ್ತ ಸ್ನೇಹಿತರು ಕೂತ್ಕೊಂಡು, ಜಗದೀಶ ಹೇಗಿದೀಯಪ್ಪ, ಮಗಳು ಹೇಗಿದ್ದಾಳಪ್ಪ, ಏನ್ ಓದ್ತಾ ಇದ್ದಾಳೆ, ಅಣ್ಣ ಹಿಂಗೆ ಮದುವೆಗೆ ಕರ್ಕೊಂಡ್ ಬಂದಿಲ್ವಲ್ಲಯ್ಯ, ಇಲ್ಲ ನನ್ನ ತಂಗಿ ರಾತ್ರಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದಾಳೆ, ನಿಮ್ ಮಗಳು ಮಲಗಿದ್ದಾಳಪ್ಪ. ಏನಣ್ಣ ಮದುವೆ ಮನೆಗೆ ಕರ್ಕೊಂಡ್ ಬರ್ಬೇಕ, ಎಲ್ಲಯ್ಯ ನಮ್ಮ ಮಾತು ಕೇಳ್ತಾರೆ. ಸಂಸ್ಕೃತ ವಿದ್ವಾನ್ ಅವರು ಎಲ್ಲಯ್ಯ ನಮ್ಮ ಮಾತು ಕೇಳ್ತಾರೆ. ಈಗಿನ ಕಾಲದ ಮಕ್ಕಳು, ನಾವು ಪಾಠ ಮಾಡ್ಬೋದು ಅಷ್ಟೇ ಕಣಯ್ಯ, ನಮ್ಮ ಮಕ್ಕಳನ್ನ ಸರಿ ಮಾಡಕ್ ಆಗೋದಿಲ್ಲ ಅಂದ್ರು. ಒಂದಷ್ಟು ನನಗೂ ಅವ್ರಿಗೂ ಆರ್ಗ್ಯುಮೆಂಟ್ ಆಯ್ತು ಬಿಡಿ. ಯಾಕೆ ನಾನು ಎಷ್ಟೇ ದೊಡ್ಡವರಾದ್ರೂ ಕೂಡ ವಿಚಾರದಲ್ಲಿ ನಾನು ಯಾರನ್ನು ಬಿಡೋದು, ವಾದ ಮಾಡೇ ಮಾಡ್ತೀನಿ. ಇಲ್ಲ ಅಣ್ಣ, ನಾನು ಆ ವಿಷಯದಲ್ಲಿ ಹೆಮ್ಮೆ ಪಡ್ತೀನಿ. ನನ್ನ ಮಗಳನ್ನ ಈ ದೇಶಕ್ಕೆ ಬೇಕಾಗೋ ಪ್ರಜೆ ತರ ಬೆಳೆಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ದೇಶಕ್ಕೆ ಏನ್ ಬೇಕೋ ಅದನ್ನ ಕೊಡೋ ಶಕ್ತಿ ಅವಳಿಗಿದೆ. ಅವಳು ಅನಿವಾರ್ಯವಾಗಿ ಬರ್ಲಿಲ್ಲ, ಅಷ್ಟು ಬಿಟ್ರೆ ಅವಳು ಖಂಡಿತವಾಗಿ ಕೂಡ ಬರ್ತಾ ಇದ್ದಿದ್ರೆ. ಹಾಗಂತ ನನ್ನ ಮಗಳು ಬಹಳ ಗ್ರೇಟ್ ಅಂತ ಅನ್ಕೋಬೇಡಿ, ಅವಳು ಅಷ್ಟೇ. ಪಾಪ ಹುಡುಗಿ 9 ಗಂಟೆಗೆ ಮಲಗಿತ್ತಂತೆ, ನನ್ನ ಮಗಳು ಎಬ್ಬರಿಸ್ತಲೇ ಇದ್ರೆ 12 ಗಂಟೆ ತನಕ ಇದ್ದಾಳಲ್ಲ. ನಿದ್ದೆ 1 ವರ್ಷದಿಂದ ಅವಳು ಇಡೀ ಲೈಫಲ್ಲಿ ಅನುಭವಿಸಬಾರ್ದಂತ ಅಷ್ಟೋ ಸುಖವನ್ನು ಅನುಭವಿಸ್ಬಿಟ್ಟಿದ್ದಾರೆ. ಈ ಕೋವಿಡ್ ಬರ್ಲಾಗಿ ಯಾರಿಗೆ ತೊಂದರೆ ಆಯ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗಳಿಗಂತೂ ಆನಂದವೋ ಆನಂದ. ಯಾಕೆಂದ್ರೆ ನಮ್ಮ ಅಪ್ಪ ಎಷ್ಟು ಒಳ್ಳೆಯವನು ಅಂದ್ರೆ ಅಡ್ಮಿಷನ್ನೇ ಮಾಡಿಸ್ಲಿಲ್ಲ, ಅಷ್ಟು ಒಳ್ಳೆಯವ್ ನಮ್ಮಪ್ಪ. ನನ್ನ ಹೆಂಡತಿಗೂ ನನಗೂ ಜೋರ್ ಜಗಳ. ಎಲ್ಲರೂ ಅಡ್ಮಿಷನ್ ಮಾಡಿಸ್ತಾರೆ, ನೀವು ನೋಡಿದ್ರೆ ಮಾಸ್ಟರ್ ಪಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ತೀರಾ, ಮಕ್ಕಳು ಬಂದು ನಿಂತೀರಾ, ನಿಮ್ಮ ಮಗಳನ್ನೇ ಅಡ್ಮಿಷನ್ ಮಾಡಿಸಿಲ್ಲ. ನಾನು ಹೇಳ, ನನ್ನ ನಿರ್ಧಾರ ಅಲ್ಲೂ ಸರಿ ಇದೆ, ಇಲ್ಲೂ ಸರಿ ಇದೆ. ಅಲ್ಲಿಂದ ಮಾಸ್ಟರ್ ಪಿ ಕಾಲೇಜಲ್ಲಿ ಯಾಕೆ ಸರಿ ಇದೆ ಅಂದ್ರೆ ಅವೆಲ್ಲ ಬ್ರೈಟ್ ಸ್ಟೂಡೆಂಟ್ ಅಡ್ಮಿಷನ್ ಆಗವೆ, ಇದು ಡಲ್ ಸ್ಟೂಡೆಂಟ್.
ಇದನ್ನ ಅಡ್ಮಿಷನ್ ಮಾಡಿ ಪ್ರಮೋಟ್ ಮಾಡಿ SLC ಪಾಸ್ ಮಾಡಿಸ್ಬಿಟ್ಟು ಇಂಜಿನಿಯರಿಂಗ್ ಮಾಡಿಸ್ಬಿಟ್ಟು ಬಿಲ್ಡಿಂಗ್ ಕಟ್ಟಿ 3 ದಿವಸ ಕುದುರು ಹೋಗ್ಬಿಟ್ರಿ. ಅರ್ಥ ಆಯ್ತಾ? ಯಾವನಲ್ಲ ಅವನು ಈ ಬಿಲ್ಡಿಂಗ್ ಕಟ್ಟರೆ ಇಂಜಿನಿಯರ್ ಅಂತ ಹೋಗಿದ್ದಾರೆ. ಯಾವನಲ್ಲ ಸ್ವಾಮಿ, ಯಾವಳು ಬೇಕಾದಲ್ಲ. ನಿಂಗ ಜೊತೆಗೆ ನಿಮ್ಮ ಅಪ್ಪ ಅಮ್ಮ ಇದೇ ಕಲ್ಸಿದ್ದು ಅಂದ್ರೆ ಮುಗಿತಲ್ಲ. ಅದಕ್ಕೆ ಖಾಲಿ ಚೀಲಗಳನ್ನ ಕಾಲೇಜಿಗೆ ಕಳಿಸಬಾರ್ದು. ಖಾಲಿ ಚೀಲಗಳನ್ನ ಕಾಲೇಜಿಗೆ ಕಳಿಸಬಾರ್ದು, ತುಂಬಿರೋ ಚೀಲ ಕಳಿಸ್ಬೇಕು. 1 ವರ್ಷ ಲೇಟ್ ಆದ್ರಾಗ್ಲಿ, ಅವಳು ಮುಂದಿನ ವರ್ಷನೇ ಚೆನ್ನಾಗಿ ಓದ್ಲಿ. ಅರ್ಥ ಆಗ್ತಿದೆಯಲ್ಲ? ಆದ್ರೆ ಅದನ್ನ ನನ್ನ ಮಗಳು ಅಡ್ವಾಂಟೇಜ್ ತಗೊಂಡವ. 1 ವರ್ಷ ಫ್ರೀ ಬಾಯ್. ಹಿಂಗೆ ನಾವು ಹಂಗೆ ಯೋಚನೆ ಮಾಡೋದು, ಇವ್ರು ಹಿಂಗೆ ಯೋಚನೆ ಮಾಡಿ. ಅರ್ಥ ಆಯ್ತಾ? ಇರ್ಲಿ ಬನ್ನಿ. ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಯುವ ಜನಾಂಗ ಎಲ್ಲಿ ತಪ್ತಾ ಇದೆ, ಎಲ್ಲಿ ದಿಕ್ ತಪ್ತಾ ಇದೆ? ಬಹಳಷ್ಟು ಮನೆಯಲ್ಲಿ ಪ್ರಾಬ್ಲಮ್ ಇದೆ. ನಮ್ಮ ಹೆಣ್ಮಕ್ಳು ಯಾರೋ ಒಬ್ರು ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಕರ್ಕೊಂಡ್ ಬಂದಾಗ ಈ ಇನ್ಸಿಡೆಂಟ್ ಆಯ್ತು. ಯಾರೋ ಫಸ್ಟ್ ಇಯರ್ ಅನ್ಕೊಂಡ್ವಿ. ಹಾಕಿ ಸರ್ ಹತ್ರಕ್ಕೆ ಮಾತ್ರ ಬೇಡ, ಹಾಕಿ ಸರ್ ಹತ್ರಕ್ಕೆ ಮಾತ್ರ ಬೇಡ ಅಂತ ಅವ್ರ ಅಪ್ಪನ ಎಳ್ದಾಡ್ತಾ ಇದ್ರು. ಯಾಕೆಂದ್ರೆ ಆರ್ಕೆ ಸರ್ ಬೈತಾರಲ್ಲ, ಬೈತಾರ ಮೀನ್ಸ್ ಹಿಂಗೆ ಹಿಂಗೆ ಅಂತ ಹೇಳ್ತಾರೆ. ಆ ಹುಡುಗಿ ಇರೋ 14 ಜನದಲ್ಲಿ 3 ಜನ ಮಾತಾಡ್ಸ್ಕೊಂಡು ಹೋಗಿ ಅವ್ರ ಫೇವ್ರೆಟ್ ನೆಕ್ಸ್ಟ್ ಅಂತೆ. ಅವ್ರು ಪಾಸಿಟಿವ್ ಆಗಿ ಹೇಳ್ತಾರೆ. ಅವರಪ್ಪನ ಕರ್ಮಕ್ಕೆ ನನ್ನ ವಿಡಿಯೋ ನೋಡ್ಬಿಟ್ಟು ಸಾರ್ ನೀವೆಲ್ವಾ ಕನ್ನಡದವ್ರು ಅಂತ ಬಂದ್ರು. ಬೇಡವಾ, ಯಾಕಂದ್ರೆ ಅವ್ರಿಗೆ ಕನ್ನಡ. ಆಕ್ಚುಲಿ ನೀವ್ಯಾರು ಅಲ್ಲ ಬಿಡಿ. ಫಸ್ಟ್ ಇಯರ್ ಈ ಸರಿ ಹೊಸ ಅಡ್ಮಿಷನ್ ಆಗಿರೋ ಸಾರ್ ಅಕ್ಮಹ ಅವ್ರ ಟೀಚರ್ ಅಂತೆ, ಇಂಗ್ಲಿಷ್ ಟೀಚರ್ ಅಂತೆ. ಅಕ್ಮಹಾದೇವಿ ಬಗ್ಗೆ ಎಷ್ಟು ಅದ್ಭುತವಾಗಿ ನೀವು ಪಾಠ ಮಾಡೋದ್ರಿಂದ ಬಹಳ ಹೆಮ್ಮೆ ಆಯ್ತು ಸರ್, ಬಹಳ ಖುಷಿ ಆಯ್ತು ಸರ್ ಆ ವಿಡಿಯೋ ಕೇಳಿ. ಅಕ್ಮಹಾದೇವಿ ನಿಮ್ಗೆ ಅವ್ರಿಗೆ ಇರೋದು, ಅವ್ರಿಗೆ ಸಂಗ್ರಹ ಫಸ್ಟ್ ಇಯರ್ ಕರೆಕ್ಟ್ ಹೇಳಿದ್ರು. ಅಕ್ಮಹಾದೇವಿ ವಚನನೇ ಹೇಳಿದ್ರು. ಬಹಳ ಹೆಮ್ಮೆ ಪಟ್ಟೆ ಸರ್, ನನ್ನ ಮಗಳಿಗೆ ತೋರಿಸ್ದೆ ಸರ್. ಆದ್ರೆ ನನ್ನ ಮಗಳು ನಿಂದೈತಲ್ಲ ಮೊಬೈಲ್, ಅದ್ರಲ್ಲಿ ನೋಡ್ಕೋ ಹೋಗು ಅಂತ ಕಳಿಸ್ಬಿಟ್ಟು ಸರ್. ಯಾಕಂತೆ ಸರ್, ನಾನ್ ಜೊತೆಲಿ ಕೂತ್ಕೊಂಡ್ರೆ ಅವಳಿಗೆ ಇರ್ಸು ಮುರ್ಸು ಸರ್, ಅವಳಿಗೆ ಕನ್ನಡ ಬರಲ್ಲ. ನೋಡು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿದ್ರೆ ಅವ್ಳಿಗೇನು ಅರ್ಥ ಆಗಿರಲ್ಲ. ಅರ್ಥ ಆಗ್ತಿದೆಯಲ್ಲ? ದೌರ್ಭಾಗ್ಯ ಬಿಡೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಾವು ತಪ್ತಾ ಇದೀವಿ ಅನ್ನೋ ಅನ್ಸುತ್ತೆ. ಪೇರೆಂಟ್ಸು ತಪ್ಪಿದೆ. ಮಕ್ಕಳಿಗೆ ಸರಿಯಾದ ಪ್ರಾಪರ್ ರೂಟ್ ತೋರಿಸ್ತಾ ಇಲ್ಲ, ಅತಿ ಮುದ್ದು ಮಾಡ್ತಾ ಇದೀವಿ. ಅದು ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಎಷ್ಟು ಸಿಲ್ಲಿ ಕಾರಣ ಅಂದ್ರೆ ಮೊನ್ನೆ ಆದಂತ ಘಟನೆ, ಈಗ ಒಂದು 6 ತಿಂಗಳು 7 ತಿಂಗಳು ಹಿಂದೆ ಆದಂತ. ಮೊಬೈಲ್ ಕೊಡಿಸ್ಲಿಲ್ಲ, ಹೇಳಿದ್ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಹೆಣ್ಮಗಳು ಟೀಚರ್ ಹೆಸರು ಬರ್ದಿಕ್ಕೆ ಆತ್ಮಹತ್ಯೆ ಮಾಡ್ತಾರೆ. ಅಂದ್ರೆ ಸಾವಿಗೆ ಟೀಚರ್ ಕಾರಣ ಅಲ್ಲ, ಟೀಚರ್ ಅವ್ರ ಹೆಸರು. ನೀವ್ ಹೇಳಿದ್ರಿ ಆನ್ಲೈನ್ ಕ್ಲಾಸ್ಗೆ ಇಂಥ ಮೊಬೈಲ್ ಚೆನ್ನಾಗಿರುತ್ತೆ ಅಂತ, ನಮ್ಮ ಡ್ಯಾಡಿಗೆ ಮೊಬೈಲ್ ಕೇಳಿಕ್ಕೆ ಕೊಡಿಸ್ಲಿಲ್ಲ, ಬೇಸರವಾಗಿ ಆತ್ಮಹತ್ಯೆ ಮಾಡ್ಕೊಂತಾ ಇದ್ದೀನಿ ಅಂತ ತ್ಯಾಗಮಯ್ಯ ಅವರು ಟೀಚರ್ಗೋಸ್ಕರ. ಅರ್ಥ ಆಯ್ತಲ್ಲ? ಆ ಮೊಬೈಲ್ ಅಲ್ಲಿ ಬರೀ ಪಾಠ ಬಿಟ್ಟು ಇನ್ನೇನು ಬರಲ್ಲ ಅಂದ್ರೆ ಅವಳು ದೇವರನ್ನೇ ಆ ಮೊಬೈಲ್ ತಾಗ್ತಾ ಇರ್ಲಿಲ್ಲ. ಪಾಠ ಬಿಟ್ಟು ಆನ್ಲೈನ್ ಪಾಠ ಬಿಟ್ಟು ಇನ್ನೇನು ಬರಲ್ಲ ಅನ್ನೋ ಮೊಬೈಲ್ ಏನಾದ್ರು ನಾವು ಇದ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ರೆ ನೀವು ಯಾರು ಮೊಬೈಲ್ ತಾಗ್ತಾ ಇರ್ಲಿಲ್ಲ. ಪಾಠ ಬರ್ದಿದ್ದು ಚಿಂತೆ ಇಲ್ಲ, ಬೇರೆದೆಲ್ಲ ಬರ್ತಲ್ಲ, ಅದಕ್ಕೆ ಮೊಬೈಲ್ ತಾಗ್ತಾರೆ. ನನ್ಗೆ ಅವಾಗ ಅನಿಸ್ತು, ಅಪ್ಪ ಅಮ್ಮನ ಪ್ರೀತಿ ವಿಶ್ವಾಸ ನಂಬಿಕೆಗಿಂತ, ಜೀವನ ಅನ್ನುವಂಥ ದೊಡ್ಡ ಯುದ್ಧಕ್ಕಿಂತ, ಅಭಿವೃದ್ಧಿ ವಿದ್ಯಾಭ್ಯಾಸ ಜ್ಞಾನ ಅನ್ನುವಂಥ ಸಾಗರಕ್ಕಿಂತ ಈಟಾಗ್ಲೂ ಮೊಬೈಲ್ ದೊಡ್ಡದಾಯ್ತು ಅವರಿಗೆ. ಯೋಚನೆ ಮಾಡಿ ಅಲ್ವೇಣಿಯ? ಬುದ್ಧಿವಂತಿಕೆ ಒಂದಿದ್ದಿದ್ರೆ ಜಗತ್ತನ್ನು ಹೇಗ್ ಬೇಕಾದ್ರೂ ಉಲ್ಟಾಯಿಸ್ಬಿಡ್ಬೋದು ಅನ್ನೋದನ್ನ ನಮ್ಮ ಡ್ರೋನ್ ಪ್ರತಾಪ್ ನೋಡ್ತಂತ. ನನಗೆ ಆಶ್ಚರ್ಯ ಆಗೋಯ್ತ್ರಿ ನನ್ನ ದೇಶದ ಬುದ್ಧಿವಂತಿಕೆ ನೋಡಿ. ಅವನ್ ಪುಣ್ಯಾತ್ಮ ತುಮಕೂರು ಕತೆ ಹೇಳಲ್ಲ, ಬೆಂಗಳೂರು ಕತೆ ಹೇಳಲ್ಲ, ಡೆಲ್ಲಿ ಕತೆ ಹೇಳಲ್ಲ, ಕಾಶ್ಮೀರದ ಕತೆ ಹೇಳಲ್ಲ, ತಮಿಳ್ನಾಡು ಕತೆ ಹೇಳಲ್ಲ. ನಾನು ಜರ್ಮನಿಗೆ ಹೋಗಿದ್ದಾಗ ಏನಾಯ್ತು ನಾನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಜಪಾನಲ್ಲಿ ನಾನು ನಡ್ಕೊಂಡು ಹೋಗುವಾಗ 350 kg ಇತ್ತು. 350 kg ಅದನ್ನು ಹೇಗೆ ಸಾಗಿಸೋದು? ಏನಲ್ಲೇ ಎತ್ತಿನ ಗಾಡಿ ತಾಡೋದು 350 kg? ನನ್ನ ಪ್ರಶ್ನೆ, ಒಂದು ಡ್ರೋನ್ಗೆ 350 kg ಬರುವಂತದ್ದು ಏನಿದೆ? ಅಥವಾ 360 kg ತೂಕದ ಏನ್ ಬೇಕಾಗುತ್ತೆ ಡ್ರೋನ್? ನೋಡಿದ್ರೆ ಅದನ್ನೇ ನಾನು ಟ್ರೋಲ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ಇಂತಹ ಅನಿಷ್ಟಗಳು ಯಾಕೆ ಆಗ್ತಾ ಇದೆ? ಡ್ರೋನ್ ಪ್ರತಾಪ ಆ ಮಟ್ಟಕ್ಕೆ ಆಗ್ಲಿಕ್ಕೆ ಸಮಾಜ ಕೋಆಪರೇಟ್ ಮಾಡ್ತಲ್ಲ. ಜಗ್ಗೇಶ್ ಅಂದ್ರು ಬಕ್ರಾ ನಂಬರ್ 1 ಕಂಡ್ರಿ ನಾನು, ಯಾಕಂದ್ರೆ ಜಗತ್ತಲ್ಲಿ ಫಸ್ಟ್ ಡ್ರೋನ್ ಪ್ರತಾಪ್ನ ಪರಿಚಯ ಮಾಡಿದ್ದೆ ನಾನು, ಬಕ್ರಾ ಆಗ್ಬಿಟ್ಟೆ ನಾನು ಅಂತ ಓಪನ್ ಆಗಿ ಒಪ್ಕೊಂಡ್ರು. ಒಳ್ಳೆತನವನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಹೇಗಿರುತ್ತೆ? ನಾನು ಖಂಡಿತ ಜಗ್ಗೇಶ್ ತಪ್ಪು ಅಂತನೋ ಅಥವಾ ಟಿವಿ ಮಾಧ್ಯಮದವ್ರು ತಪ್ಪು ಅಂತಾನೋ ಹೇಳಲ್ಲ. ವಾಸ್ತವದಲ್ಲಿ
ಡ್ರೋನ್ ಪ್ರತಾಪ್ ತಂದೆ ತಾಯಿಗಳದ ತಪ್ಪಿದೆ. ತಲೆ ಮೇಲೆ ಹೊಡೆದು ಸರ್ ಮಾಡ್ಬಿಡ್ಬೇಕಿತ್ತು ಅವತ್ತೇ. ನಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದ್ದಾವೆ ಅಂದಾಗ ಅದನ್ನ ಮೊದಲು ತಿದ್ಬೇಕಾಗಿರೋ ಕೆಲಸ ಯಾರ್ದು? ಮೇಷ್ಟ್ರದಲ್ಲ. ಯಾರು ಮೇಷ್ಟ್ರು ಬೈಬೇಡಿ, ಇದೇನಾ ನಿಮ್ ಮೇಷ್ಟ್ರು ಹೇಳ್ಕೊಟ್ಟಿರೋದು ಅಂತ ಬಹಳ ಜನ ಬೈತಾರಲ್ಲ, ಅವ್ರಿಗೆ ನಾನು ಫಸ್ಟ್ ಪ್ರಶ್ನೆ ಕೇಳೋದು, ಮೇಷ್ಟ್ರು ಏನು ತೊಟ್ಲಿಂದ ತಾಂಡೋಗ್ ಮಗನ ಸಾಕೊಂಡಿದ್ನ? 5 ತಿಂಗಳಿಗೆ ಮಗಿಗೆ ನಾಮಕರಣ ಮಾಡ್ಬಿಟ್ಟು ಕರ್ಕೊಂಡೋಗಿ ಇಟ್ಕೊಂಡಿದ್ದೇನ್ರಿ ಮಗ ನೋಡ್ಕೊಳಕ್ ಅವನು? ಮೇಷ್ಟ್ರುದು ಬರೀ ದಾರಿ ತೋರ್ಸೋದಷ್ಟೇ. ಇಡೀ ಜೀವನದ ಪರಿಪೂರ್ಣವಾದ ಜವಾಬ್ದಾರಿ ಯಾರ್ದು? ತಂದೆ ತಾಯಿಗಳ್ರಿ. ಎಲ್ಲಿ ತಂದೆ ತಾಯಿಗಳು ಸೋಲ್ತಾರೋ ಅಲ್ಲಿ ಮಕ್ಕಳು ದುರಂತದ ದಾರಿ ಹಿಡಿತಾರೆ. ಎಲ್ಲ ನೀನಂತ ಕೆಲಸ ಮಾಡ್ತೀನಿ ಈಗ? ಡ್ರೋನ್ ಪ್ರತಾಪ್ ತರ ಕಾಗೆ ಹಾರಿಸ್ತೀನಿಯಾ? ಸರ್ ಎಲ್ಲಾರು ಉಂಟ ಸರ್, ನಮ್ಮ ಅಪ್ಪ ಅಮ್ಮ ತಲೆ ತಗ್ಗಿಸ್ಬೇಕಾಗುತ್ತೆ. ಎಸ್, ಆ ಸಂಸ್ಕಾರ ಬೇಕು. ಕಷ್ಟಪಟ್ಟ ಮೇಲಕ್ಕೆ ಬನ್ನಿ ಸ್ನೇಹಿತರೆ, ಕಷ್ಟಪಟ್ಟ ಮೇಲಕ್ಕೆ ಬನ್ನಿ. ಆ ಎಲ್ಲ ಅನಿಷ್ಟಗಳು ಬೇಡ. ಅರ್ಥ ಆಯ್ತಲ್ಲ? ಬನ್ನಿ. ಸರಿ ಸರ್, ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕಿ ಬಿಡ್ತಾರೆ. ಎಷ್ಟು ನಷ್ಟ ಆಗುತ್ತೆ ಅಂತ ಏನಾದ್ರು ಯೋಚನೆ ಮಾಡ್ತಾರಾ ಸರ್? ಎಷ್ಟೆಷ್ಟು ನಷ್ಟ ಆಗುತ್ತೆ, ಯಾವ್ಯಾವ ತರದ್ ನಷ್ಟ ಆಗುತ್ತೆ ಅಂತ ಅವ್ರಿಗೇನಾದ್ರು ಗೊತ್ತಾ ಸರ್? ಕರೆಂಟ್ ಇಲ್ಲ ಅಂದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ? ಇತ್ತೀಚಿನ ಹೆಣ್ಮಕ್ಳು ಅಂತೂ ಕರೆಂಟ್ ಇಲ್ಲ ಅಂದ್ರೆ ಕೆಲಸನೇ ಮಾಡಲ್ಲ, ಇಲ್ಲ ಗಂಡನ್ ರಜಾ ಹಾಕಿಸ್ತಾರೆ. ಯಾಕೆ ನೋಡಿ, ನಮ್ಮ ಊರಿಗೆ ಕೆಲಸ ಮಾಡ್ಸಕ್ಕೆ ಸರ್ ಎಷ್ಟು ಚೆನ್ನಾಗಿ ಹೇಳುತ್ತೆ. ಪಾಪ ಮನೆಯವ್ರ ಅಡ್ಗೆ ಮಾಡೋದು, ಬೆಳಗ್ಗೆ 5 ಗಂಟೆಗೆ ಎದ್ದು ಗುಡಿಸ್ತಿರ್ತಾನೆ, ಸಾರಿಸ್ತಿರ್ತಾನೆ. ಯಾಕಯ್ಯ ಅಂದ್ರೆ ನನ್ನ ಹೆಂಡತಿ ಮಲಗಿದ್ದಾಳೆ ಸರ್, ಡಿಸ್ಟರ್ಬ್ ಮಾಡಬಾರ್ದು. ಯಾಕೆ ರಜಾ ಹಾಕಿಸ್ತಾರೆ ಅಂತಂದ್ರೆ ಬಟ್ಟೆ ಒಗ್ಯಕ್ಕೆ ಒಂದು ಆಳ್ಬೇಕು, ಮತ್ತೆ ನೆಲ ಸಾರ್ಸಕ್ಕೆ ಅದೆಂತದೋ ಎಲ್ಲ ಕಡ್ಡಿ ಹಿಡ್ಕೊಂಡು ಓಡಾಡೋದು ಮನೆ ತುಂಬಾ. ಸಂಟವೇ ಬಗ್ಗ ಮೊರಾಂಗಿಗಳಾಗವ್ರೆಲ್ಲ. ನೀವಲ್ಲ ಹೆಣ್ಮಕ್ಳು ನಾನು ಹೇಳ್ತಿರೋದು, ಮೊರಾಂಗಿಗಳು. ಮೊದ್ಲೆಲ್ಲ 1.5 ಅಡಿ ಪರ್ಕೆ ತಂಗ್ ಬಿಡಿಸ್ತಿದ್ರು, ಈಗ 5 ಅಡಿ ಪರ್ಕೆ. ಮಂಕಿ ಪರ್ಕೆ ಹೆಸರೆಷ್ಟು ಚೆನ್ನಾಗಿತ್ತು. ಮಂಕಿ 555 ಬಂತು. ಯಾರು ಹಿಡ್ಕೊಂಡಿರೋರು? ಇಂಡಿಕೇಶನ್ ಅದು. ಅದ್ ಹಿಡ್ಕೊಂಡ್ರೆ ಕೋತಿ ಹಂಗೆ ಆಡೋದು. ಕಸ ಗುಡಿಸ್ತಾರೋ ಇಲ್ವೋ, ಗುಡಿಸೋ ಸ್ಟೈಲ್ ಅಂತೂ ಚೆನ್ನಾಗಿದೆ. ಅರ್ಥ ಆಯ್ತಲ್ಲ? ಯಾಕೆ ಹಿಂಗ ಆಗ್ತಾ ಇದೆ? ಎಲ್ಲೋ ಒಂದ್ ಕಡೆ ನಮ್ಮ ಸೊಫಿಸ್ಟಿಕೇಟೆಡ್ ಲೈಫ್ ಅನ್ನೋದು ನಮ್ಮ ನಿಜವಾದ ಮೌಲ್ಯಾಧಾರಿತ ಬದುಕನ್ನು ಹಾಳು ಮಾಡ್ತಾ ಇದೆ. ಸರಿ ಹೋಗ್ಬೇಕು ನಾವು. ಆ ಕೆಲಸಗಳನ್ನ ಸರಿಯಾಗಿ ಮಾಡ್ಬಿಟ್ಟಿದ್ರೆ ಬೆಳಗ್ಗೆ ಅಥವಾ ರಾತ್ರಿ ನಾಯಿ ಮೇಯಿಸೋ ಅಗತ್ಯನೇ ಇರಲ್ಲ. ಹೋಗ್ತಾರಲ್ಲ ಸೋಮೇಶ್ವರದಲ್ಲಿ ನಾಯಿ ಮೇಯಿಸ್ಕೊಂಡು ಆಂಟಿದಿರ್ಗೆಲ್ಲ ಒಂದ್ಸರಿ ಪರ್ಸನಲ್ ಕ್ಲಾಸ್ ತಗೋಬೇಕು. ಅಮ್ಮ, ಈ ನಾಯಿ ಮೇಯಿಸೋದ್ಕಿಂತ ಮನೇಲಿರುವಂತ ಕೆಲಸ ಮಾಡ್ಬಿಡು, ಅದಕ್ಕಿಂತ ಡಬಲ್ ಎನರ್ಜಿ ಬರುತ್ತೆ ಮತ್ತು ಕೊಬ್ಬು ಕರಗುತ್ತೆ. ಅಲ್ಲಾಡಲ್ಲ ರೀ. ಆಂಟಿ ಸೋಫಾ ಅಂತ ಒಂದಿರುತ್ತೆ ಪ್ರತಿಯೊಂದು ಮನೆಯಲ್ಲೂ, ಒಂದು ಆಂಟಿ ಸೋಫಾ. ಅದು ಕರೆಕ್ಟಾಗಿ ಎಲ್ಲಿರುತ್ತೆ ಗೊತ್ತಾ? ಟಿವಿಗೆ ಸ್ಟ್ರೈಟ್ ಎದುರುಗಡೆ ಇರುತ್ತೆ. ಅದು ಅವಳದೇ ಅಧ್ಯಕ್ಷತೆ, ಅವಳೇ. ಬೆಳಗ್ಗೆ 10:30 11 ಗಂಟೆ ಕೂತ್ಕೊಂಡ್ರೆ ಪುಣ್ಯಾತ್ಗಿತ್ತು 7 ಗಂಟೆ ಆದ್ರೂ ಎದ್ದೇಳಲ್ಲ. ಆ ಸೋಫಾ ಸೀದೋಗಿ ಆಳಕ್ಕೆ ಬಣ್ಣನೇ ಬಿಟ್ಟಿರುತ್ತೆ. ನೀವು 4 ಸೋಫಾದಲ್ಲಿ ನೋಡಿದ ತಕ್ಷಣ ಇದೇ ಆಂಟಿ ಸೋಫಾ ಅಂತ ಹಿಡಿತೀರ. ಯಾಕಂದ್ರೆ ಅದೇ ಡ್ಯಾಮೇಜ್ ಆಗೋ ಮಟ್ಟಕ್ಕೆ ಬಂದಿರುತ್ತೆ. ಗಂಡಂಗೆ ಹೇಳ್ತಾರೆ, ಇದು ಚೇಂಜ್ ಮಾಡಿ, ಹಳೇದಾಯ್ತು, ಮಿಕ್ಕಿದೆಲ್ಲ ಚೆನ್ನಾಗೈತಲ್ಲಿ. ಅದೆಲ್ಲ ನೀವು ಕೂತ್ಕೊಂಡು, ಇದು ನಾನು ಕೂತ್ಕೊಂಡು. ಅರ್ಥ ಆಯ್ತು? ಹಂಗ ಟಿವಿ ಮುಂದೆ ಕೂತು 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 ಟೈಮ್ ಪಾಸ್ ಮಾಡೋರಿಗೆ ದೇಹದಲ್ಲಿ ಎಲ್ಲಿ ಆರೋಗ್ಯ ಇರಕ್ ಸಾಧ್ಯ? ಅರ್ಥ ಆಗ್ತಿದೆ? ಬನ್ನಿ. ಸರಿ, ಯಾರ್ಯಾರಿಗೆ ಎಷ್ಟು ನಷ್ಟ ಆಗುತ್ತೆ ಅಂತ ಗೊತ್ತಾ ಸರ್ ಅವ್ರಿಗೇನಾದ್ರು? ನಿಮ್ಮಂತವ್ರು ಚೆನ್ನಾಗಿ ಮುಗಿಬೇಕು. ಯಾಕೆಂದ್ರೆ ಸಮಾಜದ ಬಗ್ಗೆ ಜಾಸ್ತಿ ಜಾಗೃತಿ ನಿಮ್ಗಿದೆ. ನೋಡಿ, ಲೇಖಕರಿಗಿರೋ ಜವಾಬ್ದಾರಿ ಅಂತದ್ದು. ಅರ್ಥ ಆಯ್ತಲ್ಲ? ನಾವು ರೈಟ್ ಹೋಗಲೈಟ್ ಅಂತಾರೆ. ನೀವೇನಾದ್ರು ಹೋಗಿದ್ರೆ ಅದು ಸಾರ್ ತಲೆ ಕರ್ಕೊಳ್ಳೇಬೇಕು. ಯಾಕೆ? ಸಮಾಜದಲ್ಲಿ ಒಂದು ಶಕ್ತಿ ಇದ್ದೀರಾ ನೀವು. ಮನಸ್ಸು ಮಾಡಿದ್ರೆ ನೀವೇನ್ ಬೇಕಾದ್ರೂ ಬದಲಾಯಿಸುವಂತ ಒಗ್ಗಟ್ಟು ಸಂಘಟನೆ ಇದೆ ನಿಮ್ ಜೊತೆ. ನಿಮ್ಮಂತವ್ರು ಹೋಗಿಬೇಕು ಸರ್. ಇಲ್ದಲೇ ಇದ್ರೆ ಸರಿ ಹೋಗಲ್ಲ. ಖಂಡಿತ ಇದೆ, ಯಾರು ಸರ್ ಮಾಡಲ್ಲ. ನಮ್ಮಂತವ್ರ ಮಾತಿಗೆ ಬಿಲ್ಕುಲ್ ಬಗ್ಗೋದಿಲ್ಲ. ನಮ್ಮಂತವ್ರ ಮಾತಿಗೆ ಇಲ್ಲಿ ಕವಡೆ ಕ್ಯಾಸಿನ ಬೆಲೆ ಇಲ್ಲ ಸಾರ್. ನಾವೇನಾರು ಹೇಳತ್ತಾರೆ, ಹೋಗ ನಮ್ಮ ಮ್ಯಾನೇಜರ್ ಕೇಳ್ಕ ಹೋಗಲ್ಲ ಅನ್ನಲ್ಲ. ಅಲ್ಲಿ ಯಾರು ಅಂದಿದ್ರು ಈ ಮಾತನ್ನ? ಮರ್ತ್ರಿಯಾಲೆ ಸರ್. ಪಾಠ ಮಾಡೋದು ನಿಮ್ ಕೆಲಸ, ಮರ್ತು ಹೋಗೋದು ನಮ್ ಕೆಲಸ. ನೀವು ಅದನ್ನ ಅಬ್ಜೆಕ್ಷನ್ ಮಾಡಂಗೇ ಇಲ್ಲ ಸರ್. ನೆನ್ಪಿಟ್ಕೊಬೇಕಾದ ನಿಮ್ ಕರ್ಮ. ನೀವು ಕೇಳಿದ ಪ್ರಶ್ನೆಗೆ ಸೈಲೆಂಟ್ ಆಗಿ ಕೊಟ್ಕೊಳ್ಳೋದು ನಮ್ ಧರ್ಮ. ನಾಗರಾಜ ಬೈದಿದ್ದ ದುರ್ಗಪ್ಪಂಗೆ, ಏನೋ ಮರ ಯಾಕೆ ಕಡಿತೀಯ ಅಂದ್ರೆ ಮ್ಯಾಗ್ಲೋರ್ ಕೇಳು ಅಂತ ಹೇಳ್ತೀಯ.
ಮರ್ತ್ಕೊಂಡು ಕೂತಿದ್ದೀರ. ಯಾವಾಗ ಎಲ್ಲಾಯ್ತು ಘಟನೆ? ಎಲ್ಲಿ ಲೈನ್ ಕ್ಲಿಯರ್ ಮಾಡ್ಬೇಕಲ್ಲ. ಈ ಡೈಲಾಗ್ ಎಲ್ಲಿ ಬಂತು? ಎಲ್ಲಿಗೆ ಹೋಗಿದ್ರು? ನಾಗರಾಜನ ಫಾರೆಸ್ಟ್ ಆಫೀಸ್ಗೆ ಹೋಗಿದ್ದಾಗ, ರೀ ನಾಗರಾಜ್ ನನ್ ಕೊಡ್ಲಿ ಯಾಕೆ ತಂದು ಇಕ್ಕೊಂಡಿದ್ದೀರಾ ಅಂದಾಗ ನಾಗರಾಜ ರೇಗಿ ದುರ್ಗಪ್ಪನ ಮೇಲೆ ಬೈಯುವಾಗ ಈ ಪ್ರಸಂಗ ಬರುತ್ತೆ. ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಅರ್ಥ ಆಯ್ತಲ್ಲ? ಬನ್ನಿ. ಸರಿ, ಹಾಗಾಗಿ ನಮ್ಮಂತವ್ರಿಗೆ ಅವ್ರು ಬಗ್ಗೋದಿಲ್ಲ ಸರ್. ಇವತ್ತು ಉಚ್ಚನಾಯಿ ಕಚ್ಚಿದೆ ಅಂತ ಸುಮಾರು ದನಗಳನ್ನು ಬಂದಿದ್ವು ಸರ್. ಸುಮಾರು ಜನ ರೈತರು ಇವತ್ತು ದನಗಳನ್ನ ಕರ್ಕೊಂಡ್ ಬಂದವ್ರೆ. ಉಚ್ಚನಾಯಿ ಕಚ್ಚಿದ್ರು. ಎಸ್, ಉಚ್ಚನಾಯಿ ಕಥೆನೆ ಕಚ್ಚೋದು. ಯಾಕಂದ್ರೆ ಯಾಕೆ ಅಂತ ನಂಗೆ ಗೊತ್ತಿರಲ್ಲ, ಸುಮ್ ಬಂದು ಕಚ್ಚುತ್ತೆ. ಹಂಗಾಗಿ ದನಗಳ ಮೇಲೆಲ್ಲ ದಾಳಿ ಮಾಡಿಬಿಟ್ಟಿದೆ ಸರ್. ಸುಮಾರು ದನಗಳಿಗೆ ಉಚ್ಚನಾಯಿ ಕಚ್ಚಿದೆ ಅಂತ ಬಂದು ಇಂಜೆಕ್ಷನ್ ಬಂದಿದ್ದು. ರೆಫ್ರಿಜಿರೇಟರ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಸಿರಮ್ ಕೆಟ್ಟೋಗಿದೆ ಅಂತ ಹೇಳಿ ಅವನ್ನೆಲ್ಲ ಹಿಂದೆ ಕಳಿಸಿದ್ದೀನಿ ಸರ್. ನಮ್ಮ ಫ್ರಿಜ್ ಕೆಲಸ ಮಾಡ್ತಾ ಇಲ್ಲ, ಫ್ರಿಜ್ ಒಳಗಿರುವಂತ ಔಷಧಿ ಎಲ್ಲ ಕೆಟ್ಟೋಗಿದೆ. ಆ ಕೆಟ್ಟೋಗಿರೋ ಔಷಧಿಯನ್ನ ದನಗಳು ಕೊಟ್ರೆ ಅದು ಪರಿಣಾಮಕಾರಿ ಕೆಲಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸೈಡ್ ಎಫೆಕ್ಟ್ ಆಗಿ ದನಗಳಿಗೆ ಏನಾದ್ರು ಆಗೋ ಅಪಾಯ ಇದೆ. ಹಾಗಾಗಿ ಹೊಸ ಇಂಡೆಂಟ್ ಬರೋವರೆಗೂ ದಯವಿಟ್ಟು ಕರ್ಕೊಂಡ್ ಬರ್ಬೇಡಿ ಅಂತ ವಾಪಸ್ ಕಳ್ಸಿದ್ದೀನಿ ಸರ್. ನೋಡಿ, ಹಾಗಾಗಿ ಇಂಡೆಂಟ್ ಹಾಕಿದ್ದೇವೆ, ಇಷ್ಟಿಷ್ಟು ಮೆಡಿಸಿನ್ ಬೇಕು ಅಂತ ಅಂದ್ಬಿಟ್ಟು ಜಿಲ್ಲಾ ಕೇಂದ್ರ ಕಳ್ಸಿದೀವಿ. ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡ್ಬೇಕು, ಅಂದ್ರೆ ಯಾವಾಗ ಅದನ್ನ ಸಾರ್ಟ್ ಔಟ್ ಮಾಡಿ ನಮ್ಗೆ ಹೊಸದಾಗಿ ಮೆಡಿಸಿನ್ ಕಳಿಸ್ತಾರೋ ನೋಡ್ಬೇಕು. ಅಲ್ಲಿವರೆಗೂ ಖಂಡಿತ ನಮ್ಮಂತ ಮೆಡಿಸಿನ್ ಇಲ್ಲ ಅಂತ ಪ್ಲೇಟು ಹಾಕಿದ ಅಂದ್ರೆ ಗ್ರಾಮೋಫೋನ್ ಬಿಡ್ಲಾ. ಅದೇನು ಒಳ್ಳೆ ಆಡಿದ್ದೆ ಆಡೋ ಕಿಸ್ಬೈ ದಾಸ ಅಂತೀವಲ್ಲ, ಆತರ ಪ್ಲೇಟ್ ಹಾಕಿದ ಅಂದ್ರೆ ಹಳೇ ಪ್ಲೇಟ್ ಒಂದೇನು ಗ್ರಾಮೋಫೋನ್ ಪ್ಲೇಟ್ ಗೊತ್ತಲ್ವಾ? ಈಗ ನೀವು ಸಿಡಿ ಅಂತೀರಲ್ಲ, ಈಗ ಸಿಡಿನೂ ಇಲ್ಲ. ಸಿಡಿ ನೋಡಿದಿರ? ಹೋಗ್ಲಿ, ಸಿಡಿ ನೋಡಿದಿರ? ಸಿಡಿಗಿಂತ ಮುಂಚೆ ಡಿವಿಡಿ ಇತ್ತು ಗೊತ್ತಾ? ಅದಕ್ಕಿಂತ ಮುಂಚೆ ಕ್ಯಾಸೆಟ್ ಹಾಕೋರು, ಅದಕ್ಕೆ ಏನೋ ಅಂತಾರೆ, ಸಿಪಿ ಏನಪ್ಪ, ಟೇಪ್ ರೆಕಾರ್ಡ್ ಅಲ್ಲಮ್ಮ, ಇದು ವಿಡಿಯೋ ಕ್ಯಾಸೆಟ್ ಹಾಕೋರು. ದಪ್ಪು ಕ್ಯಾಸೆಟ್, ಒಳ್ಳೆ ಜಾಮಿಟ್ರಿ ಇದ್ದಂಗಿರೋದು. ಅದಕ್ಕೆ ವಿಸಿಆರ್. ಎಸ್, ವಿಸಿಆರ್ ಕೇಳಿದಿರಾ? ನೋಡಿ, ಅದು ಗೊತ್ತಿಲ್ಲ ನಿಮ್ಗಾಲೆ. ಇಷ್ಟು ದಪ್ಪ ಕ್ಯಾಸೆಟ್ ವಿಸಿಆರ್. ಈಗ ಏನ್ ನೀವು ಟೇಪ್ ರೆಕಾರ್ಡ್ ಅಲ್ಲಿ ಚಿಕ್ಕದ್ ನೋಡ್ತಿರಲ್ಲ, ಅದರ ಒಂದು 5-6 ಪಟ್ಟು ದೊಡ್ಡದು ಕ್ಯಾಸೆಟ್. ಅದನ್ನ ಹಾಕಿದ್ರೆ ಹಿಂಗ್ ಒಳಗೆ ಕುತ್ಕೊಳ್ಳೋದು. ಅದರಲ್ಲಿ ಸೇಮ್ ಟಿವಿಲಿ ನೀವೇನು ಸಿನಿಮಾಗಳು ಬರುತ್ತೋ ಆ ಸಿನಿಮಾಗಳು ಬರೋದು. ವಿಸಿಆರ್ ಅಂತ. ಆ ವಿಸಿಆರ್ ಹೋಗಿ ಡಿವಿಡಿ ಆಯ್ತು. ಫ್ಲಾಫಿ ಅಂತ ಬಂತು ಫಸ್ಟ್, ಅದರ ಅಪ್ಡೇಟ್ ವರ್ಷನ್ ಡಿವಿಡಿ ಆಯ್ತು. ಡಿವಿಡಿ ಆಗಿ ಹೊಸ ಟಿವಿಗಳು ಬಂತು, ಎಲ್ಇಡಿ ಅಂತ ಬಂತು. ಎಲ್ಇಡಿ ಹೋಗಿ ಎಲ್ಸಿಡಿ ಅಂತ ಬಂತು ಫಸ್ಟ್. ಎಲ್ಸಿಡಿ ಹೋಗಿ ಈಗ ಎಲ್ಇಡಿ ಬಂದಿದೆ. ಎಲ್ಸಿಡಿಗೂ ಎಲ್ಇಡಿಗೆ ಏನ್ ವ್ಯತ್ಯಾಸ ಅಂದ್ರೆ, ಎಲ್ಸಿಡಿ ಸ್ಟ್ರೈಟ್ ಅಲ್ಲಿ ಮಾತ್ರ ಚೆನ್ನಾಗಿ ಕಾಣುತ್ತೆ, ಸೈಡ್ಗೆ ಹೋದ್ರೆ ಬ್ಲರ್ ಆಗುತ್ತೆ. ಸೈಡ್ ಇಂದ ಟಿವಿ ನೋಡಿದ್ರೆ ಬ್ಲರ್ ಆಗುತ್ತೆ. ಎಲ್ಇಡಿ ನೀವು ಯಾವ ಆಂಗಲ್ ಅಲ್ಲಿ ನೋಡಿದ್ರು ಒಂದೇ ತರ ಕಾಣುತ್ತೆ. ಈಗ ಅಪ್ಡೇಟ್ ವರ್ಷನ್ಗಳಾಗ್ತಾ ಬಂದಿದ್ದಾರೆ. ಬನ್ನಿ. ಹಾಗಾಗಿ ಆತ ತನ್ನ ಎಲ್ಲ ಅದನ್ನ ಪ್ಲೇಟ್ ಅಂತ, ಗ್ರಾಮೋಫೋನ್ ಅಂತ ಅಂದ್ಬಿಟ್ಟು ಒಂದಿತ್ತು ಒಂದ್ ಕಾಲಕ್ಕೆ. ಮಣ್ಣಿನಲ್ಲಿ ಆ ಪ್ಲೇಟ್ ಮಾಡೋರು, ದೊಡ್ಡವು ಕಪ್ಪುಗೆ. ಆ ಪ್ಲೇಟ್ ತಿರ್ಗಾ ತರ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಮುಳ್ಳನ್ನ ತೆಗೆದು ಹಿಂಗಿಟ್ಟು ಅದು ಅಂತ ತಿರುಗ್ತಾ ಇರೋದು. ಅದನ್ನ ನಿಮ್ಗೆ ಯಾವ್ದಾದ್ರು ಟಿವಿಗಳಲ್ಲಿ ನೋಡಿರ್ತೀರ, ಇನ್ಸಿಡೆಂಟ್ ತರ ತೋರಿಸಿರ್ತಾರೆ. ಅರ್ಥ ಆಯ್ತಲ್ಲ? ಅದು ಬನ್ನಿ. ಇವರೆಲ್ಲರ ಮಾತುಕತೆಯಿಂದ ನನಗೆ ನಮ್ಮೂರಿನ ಕಂತ್ರಿ ನಾಯಿಗಳ ಸಮೂಹವೆಲ್ಲ ಕಣ್ಣೆದುರು ಮೂಡಿತು. ಇವರೆಲ್ಲ ಮಾತಾಡ್ತಾ ಇದ್ರೆ ನನ್ನ ಅನುಭವದಲ್ಲಿ ಬಂದಂತಹ ನಾಯಿಗಳು ಕೂಡ ಕಾಣಿಸ್ಕೊಂತಾ ಇದ್ವು. ಎಸ್, ಅವತ್ತು ಅವ್ರ ಮನೆ ಮುಂದೆಲ್ಲೂ ಹಂಗೆ ನಾಯಿ ಹೋಗು, ನಮ್ಮ ಮನೆ ಮುಂದೆ ಹಿಂಗ್ ಹೋದು, ರೋಡಲ್ಲಿ ಹೋಗುವಾಗ ನನ್ನ ಬುಲೆಟ್ಗೆ ಹಿಂಗ್ ಅಡ್ಡ ಬಂದಿದ್ದು. ಒಂದಷ್ಟು ಯೋಚನೆ ಬಂತು. ಈಗ ನಾವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೋ ಅದ್ರ ಬಗ್ಗೆ ನಮಗೂ ಪರ್ಸನಲಿ ಯೋಚನೆ ಬರುತ್ತೆ. ಈಗ ನಾನು ಮೊಬೈಲ್ ಬಗ್ಗೆ ಒಂದ್ ಹುಡುಗಿ ಆತ್ಮಹತ್ಯೆ ಮಾಡ್ಕಂತು ಅನ್ನುವಂತ ವಿಚಾರ ಹೇಳುವಾಗ ನಿಮಗೆ ನಿಮ್ಮ ಇನ್ಸಿಡೆಂಟಲ್ ಆಗಿರುತ್ತಲ್ಲ, ನಮ್ಮಮ್ಮನ ಜೊತೆ ನಾನು ಮೊಬೈಲ್ಗೋಸ್ಕರ ಕಿತ್ತಾಡಿದ್ದೆ, ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿ ಹೇಳಿದ್ಲು, ನಮ್ಮ ಅಮ್ಮಗೆ ಹೇಳಿದ್ದೀನಿ ಕಡೆ 18,000 ರೂಪಾಯಿ ಮೊಬೈಲು ಕೊಡಿಸ್ಲೇಬೇಕು ಅಂತ ಹೇಳಿದ್ದೀನಿ ಅಂತ, ಇವೆಲ್ಲ ಒಂದೊಂದು ನೆನಪಿಗೆ ಬಂದ್ವಲ್ಲ. ಹಾಗೆ ಇಲ್ಲಿ ನಾಯಿಗಳ ವಿಷಯ ತಗೊಂಡಿದ್ಕೆ ನನ್ನ ಸುತ್ತ ನಡೆದಂತ ನಾಯಿ ಘಟನೆಗಳು ನೆನಪಿಗೆ ಬಂದ್ವು. ಇಲ್ಲಿ ದಾರಿಯಲ್ಲಿ ನಡೆದು ಹೋದರೆ ಅಕ್ಷರಶಃ ಮಾರಿಗೊಂದರಂತೆ ಕಂತ್ರಿ ನಾಯಿಗಳು ಮಲಗಿ ಗೊರಕೆ ಹೊಡೆಯುತ್ತಿರುವುದನ್ನು ನೋಡಬಹುದು. ನೋಡಿ, ಹೌದು, ಅವ್ನು ಹೇಳ್ತಿರೋದು ನಿಜ. ಸ್ಟಾಕ್ಮನ್ ಪುಟ್ಟಯ್ಯ ಆಗ್ಲಿ ಮತ್ತು ಜಬ್ಬಾರ್ ಆಗ್ಲಿ ಇಲ್ಲೇನು ಸುಳ್ಳು ಹೇಳ್ತಾ ಇಲ್ಲ. ಊರು ತುಂಬಾ ಕಂತ್ರಿ ನಾಯಿಗಳ ಹಾವಳಿ ಇದೆ ಅನ್ನೋದು ನನಗೆ ಇವ್ರು ಹೇಳಿದ್ಮೇಲೆ ನನಗೂ ಮನವರಿಕೆ ಆಗಿದೆ. ಯಾಕೆಂದ್ರೆ ಒಂದಷ್ಟು ಸಂದರ್ಭದಲ್ಲಿ ನಾನು ಅದರ ಅಪಾಯಕ್ಕೆ ತುತ್ತಾಗಿದ್ದಂತ ಸಂದರ್ಭಗಳಿದಾವೆ. ಎಷ್ಟೋ ಸರಿ ಬುಲೆಟ್ ಕಟ್ಟಿಸ್ಕೊಂಡ್ ಬಂದವೆ, ಎಷ್ಟೋ ಸರಿ ನಾನು ಗಾಡಿನ ಓಡಿಸ್ಕೊಂಡು ಹೋಗುವಾಗ ಅಡ್ಡ ಬಂದು ಬ್ರೇಕ್ ಹಾಕಿ ನಾನೇ ಬೀಳೋ ಪರಿಸ್ಥಿತಿ ಬಂದೈತಿ. ರೋಡಲ್ಲೇ ಕಿತ್ತಾಡ್ತಾ ಇರ್ತವೆ, ಬರೋ ಅಂದ್ಕೊಂಡು. ಅರ್ಥ ಆಯ್ತಲ್ಲ? ಬನ್ನಿ. ಹಾಗಾಗಿ ಹೆಂಗಪ್ಪ ಅಂದ್ರೆ ಇಲ್ಲಿ ಮಾರ್ಗವೊಂದರಿಗೆ ಕಂತ್ರಿ ನಾಯಿಗಳು ಮಲಿಕೊಂಡು ಗೊರಕೆ ಹೊಡಿತಾ ಇರ್ತವೆ.
ಒಂದೊಂದು ಹೆಣ್ಣು ನಾಯಿಯ ಹಿಂದೆ 10-15 ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಸಾರಿ ಲಾರಿ ಬಸ್ಗಳಿಗೆಲ್ಲ ನಿಂತು ವಾಹನ ಸಂಚಾರಕ್ಕೆ ಸಹ ಅಡ್ಡಿಯಾಗುತ್ತದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಹೆಣ್ಣು ನಾಯಿ ಹಿಂದೆ 10 ಗಂಡು ನಾಯಿ ಇರ್ತವೆ. ಅದಕ್ಕೆ ಹೇಳೋದು ಹೆಣ್ಣು ಮಾಯೆ ಗಂಡು ನಾಯಿ ಅಂತ. ಅರ್ಥ ಆಯ್ತೇನ್ರು? ಹಾಗಾಗಿ ನೋಡ್ಬೇಕು, ಅದರಲ್ಲೂ ನಾನು ಮೊನ್ನೆ ಕೂಡ ಹೇಳಿದೆ ನಿಮ್ಗೆ, ಪ್ರಾಕೃತಿಕವಾಗಿ ಒಂದಷ್ಟು ಶಕ್ತಿ ಇರ್ತವೆ ಯಾಕೆ ಜೀವಿಗಳಿಗೆ, ಯಾವ ಸಂದರ್ಭದಲ್ಲಿ ಸಂತಾನೋತ್ಪತ್ತಿಗೆ ಬೇಕಾಗುವಂತ ಅವಕಾಶ ಇದೆ, ಆನೆಯ ವಿಚಾರವನ್ನ ಇಟ್ಕೊಂಡು ಮಾತಾಡಿದ್ದೀವಿ. ಹಾಗೆ ಈ ಕುಳ್ಚಿತ್ತೆ ಮಳೆ ವಿಷಯ ಹೇಳಿದ್ದೆ. ಆ ಕುಳ್ಚಿತ್ತೆ ಮಳೆಯ ಸಂದರ್ಭದಲ್ಲಿ ಈ ಒಂದು ಅವಘಡಗಳನ್ನ ನಾವೆಲ್ಲರಲ್ಲೂ ನೋಡ್ತೇವೆ. ಸಾಮಾನ್ಯವಾಗಿ ಆಗ ನಾಯಿಗಳಲ್ಲಿ ಸಂತಾನೋತ್ಪತ್ತಿಯ ಆಕರ್ಷಣೆ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೊಂದು ಹೆಣ್ಣಿನ ನಾಯಿಯಿಂದ 10 ಗಂಡು ನಾಯಿಗಳು ಕಾಂಪಿಟೇಷನ್ ಮೇಲೆ ಜಗಳ ಆಡ್ತಾ ಇರ್ತಾರೆ. ಗಮನಿಸ್ಬೇಕು ಯಾವ ಮಟ್ಟಕ್ಕಪ್ಪ ಅಂತಂದ್ರೆ, ಸಾಧ್ಯ ಆದ್ರೆ ನಾವೇನಾದ್ರೂ ಅಲ್ಲಿ 2 ವೀಲರ್ ಹೋಗ್ಬಿಟ್ರೆ ನಮ್ 2 ವೀಲರ್ ಬಿಡಿಸ್ಬಿಟ್ಟು ನಮ್ಮ ಮೇಲೆ ನೆಗ್ದಾಡ್ಕೊಂಡು ಕಿತ್ತಾಡ್ತಾ ಇರ್ತವೆ. ಹಲ್ಲುಗಳು ನೋಡ್ಬಿಟ್ರೆ ಭಯ ಪಡ್ಬೇಕು. ಮುಸುಡಿಯನ್ನ ಹಿಂಗೆ ಎತ್ಕೊಂಡು ಅಂತ ಹೊಸ ಸ್ಟೈಲ್ ಅಲ್ಲಿ ಇದು ಹೇಳ್ತಾರೆ, ಹೋಗೋ ಅಂತ. ಅದು ಹೇಳ್ತಾರೆ, ನಾನು ಹೋಗಲ್ಲ ಕಣ, ಹೋಗಲ್ಲ ಕಣ, ಏನ್ ಮಾಡ್ತೀಯ, ನಾವೇನ್ ಕಿತ್ತಾಡ್ತೀವಿ ಅದಕ್ಕಿಂತ ಅಪ್ಪನ ಕಿತ್ತಾಡ್ತೀವಿ. ಅರ್ಥ ಆಯ್ತು? ಬನ್ನಿ. ಹಾಗಾಗಿ ಯಾವ ಮಟ್ಟಕ್ಕಪ್ಪ ಅಂದ್ರೆ ಅಲ್ಲಿ ಲಾರಿ ಬಸ್ಸು ಸಂಚಾರವೂ ಮಾಡಿದಂತ ಮಟ್ಟಕ್ಕೆ ಅಪಾಯವನ್ನು ತಂದಿಟ್ಟಿರುವಂತ ಸಂದರ್ಭಗಳಲ್ಲಿ ಕಾಣ್ತೇವೆ. ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಉಳಿಡುತ್ತಾ ಊರಿಗೆ ಸ್ಮಶಾನದ ಕಳೆ ತರುತ್ತವೆ. ಇನ್ ರಾತ್ರಿ ಹೊತ್ತು ಅಂತ ಶುರು ಮಾಡುದು ಅಂದ್ರೆ ನಮ್ಮ ಹಳ್ಳಿ ಕಡೆ ಒಂದು ನಂಬಿಕೆ, ನಾಯಿ ಹೇಳ್ತಾ ಇದೆ ಅಂದ್ರೆ ಯಾರೋ ಸಾಯ್ತಾರೆ ಅಂತ. ಗೂಬೆ ಮನೆ ಮೇಲೆ ಕೂತ್ಬಂತು ಅಂದ್ರೆ ಏನೋ ಅನಿಷ್ಟ ಅಂತ. ಕಾಗೆ ಮನೆ ಒಳಗೆ ಬಂತು ಅಂದ್ರೆ ಮನೆ 3 ತಿಂಗಳು ಬಿಡ್ಬೇಕು ಅಂತ ಒಂದಷ್ಟು ನಿಯಮಗಳನ್ನ ನಾವು ಹಳ್ಳಿಗಾಡಲಿ. ಇನ್ನ ಬೆಕ್ಕ ಅಡ್ಡ ಬಂತು ಅಂದ್ರೆ ಕೆಲಸ ಕೆಡತು ಅಂತ. ಅರ್ಥ ಆಗ್ತಿದ್ಯಾ? ಕನ್ಸಲ್ಲಿ ಇಂತಿಂತ ವಸ್ತುಗಳು ಕಂಡ್ರೆ ಒಳ್ಳೇದು, ಇಂತಿಂತ ವಸ್ತುಗಳು ಕಂಡ್ರೆ ಕೆಟ್ಟದ್ದು, ಎಲ್ಲ ನಂಬಿಕೆಗಳನ್ನ ಇವತ್ತು ಇಟ್ಕೊಂಡಿದೀವಿ ನಾವು. ಹಾಗಾಗಿ ಆ ನಂಬಿಕೆಗಳು ಮೂಢನಂಬಿಕೆನೇ ಇರಬಹುದೇನೋ, ಆದ್ರೆ ಆ ನಂಬಿಕೆಗಳಿಂದ ಒಂದಷ್ಟು ಧೈರ್ಯ ಅಂತ ನಮ್ಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಬೆಕ್ಕಿನ ಮಕ್ಕ ನೋಡಿದ್ರೆ ಒಳ್ಳೇದು, ಆದ್ರೆ ಅದೇ ಬೆಕ್ಕ ಅಡ್ಡ ಬಂದ್ರೆ ಕೆಟ್ಟದ್ದು. ಎಂತ ವಿಚಿತ್ರ ನೋಡಿ. ಅರ್ಥ ಆಯ್ತಾ? ಹಾಗೆ ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಉಳಿಡುತ್ತಾ ಇಡೀ ಊರಿಗೆ ಸ್ಮಶಾನದ ಒಂದು ಛಾಯೆಯನ್ನ ತಂದಿಡುವಂತ ಕೆಲಸವನ್ನ ಮಾಡ್ತಾ ಇದೆ. ಮಳೆಗಾಲದಲ್ಲಂತೂ ಹಣ್ಣಾಗಿ ಕೆಳಗೆ ಬಿದ್ದಿರುವ ಹಲಸಿನ ಹಣ್ಣು ತಿಂದು ಮುಸುರಿಗೆಲ್ಲ ಬೇಡಮ ಅಂಟಿಸಿಕೊಂಡು ವಿಕಾರವಾಗಿ ಎಲ್ಲಾ ಹುಚ್ಚುನಾಯಿಗಳ ತರವೇ ಕಾಣುತ್ತದೆ. ಇನ್ನು ಮಳೆಗಾಲದಲ್ಲಿ ಬಂದಿರುವಂತ ಏನು ವಿಶೇಷವಾಗಿ ಬೆಳೆದಿರುವಂತ ಹಲಸಿನ ಹಣ್ಣು ಕೆಳಗೆ ಬಿದ್ದು ಕೊಳತು, ಅರ್ಥ ಆಯ್ತಲ್ಲ, ಹಾಗೆ ಹೋಗಿ ಮೂತಿ ಇಕ್ಕೊಂಡು ತಿನ್ನುವಾಗ ಆ ಹಲಸಿನ ಹಣ್ಣಿನ ಅಂಟೆಲ್ಲ ಇಲ್ಲಿ ಸೋರ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ನೋಡಿದ ತಕ್ಷಣ ಆ ಸೋರುವುದೆಲ್ಲ ಹೆಂಗೆ ಜೊಲ್ಲಿನ ತರ ಕಂಡು ಏನನ್ಸುತ್ತೆ, ಹುಚ್ಚುನಾಯಿ ತರನೇ ಕಾಣುತ್ತೆ. ಗೊತ್ತಿರ್ಬೇಕು, ಹುಚ್ಚುನಾಯಿ ಜೊಲ್ ಸುರಿಸ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ಹುಚ್ಚುನಾಯಿನ ಐಡೆಂಟಿಫಿಕೇಶನ್ ಮಾಡೋದು ಹೆಂಗಪ್ಪ ಅಂದ್ರೆ, ಒಂದು ಸ್ವಾಟೆ ಅಂತ ಕರಿತೀವಿ, ಇಲ್ಲಿ ಈ ಜಾಗದಲ್ಲಿ ಸ್ವಾಟೆ ಅಂತ ಕರಿತೀವಿ, ಅಲ್ಲಿ ಜೊಲ್ ಸುರಿತಾ ಇರುತ್ತೆ. ಇನ್ನೊಂದು ಬಾಲವನ್ನ ಮುದ್ರಕೊಂಡು 2 ಕಾಲುಗಳು ಸಂದಿಗೆ ಇಟ್ಕೊಂಡಿರುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಅದು ಹುಚ್ಚುನಾಯಿ ಅಂತ. ಹುಚ್ಚುನಾಯಿಗಿರುವಂತ ಇಂಡಿಕೇಶನ್ ಅದು. ಬಾಲವನ್ನ 2 ಕಾಲು ಸಂದಿಗೆ ತೂರಿಸ್ಕೊಂಡಿರುತ್ತೆ. ಕಾಮನ್ ಆಗಿ ಬಾಲ ಅಲ್ಲಾಡ್ಸ್ಕೊಂಡಿರ್ತಾವಲ್ಲ ನಾಯಿ, ಆತರ ಇರೋಲ್ಲ. ಬಾಲವನ್ನು ತೂರಿಸ್ಕೊಂಡಿರುತ್ತೆ, ತನ್ನ 2 ಸ್ವಾಟೆಗಳಲ್ಲಿ ಜೊಲ್ ಸುರಿಸ್ತಾ ಇರುತ್ತೆ. ಅಂಡರ್ಸ್ಟುಡ್? ಇದೇನು ರೇಬಿಸ್ ಬಂದಿರೋ ಹುಚ್ಚುನಾಯಿ ಅಂತ ಮೇಲ್ನೋಟ. ಹಾಗೆ ಬನ್ನಿ. ಹಾಗಾಗಿ ಮೂತಿಗೆಲ್ಲ ಅಂಟು ಮೆತ್ತುಕೊಂಡು ಈ ಹಣ್ಣು ಎಲ್ಲ ಓಪನ್ ಆಗಿರುತ್ತಲ್ಲ, ಅದು ತಿನ್ನಕ್ ಹೋದಾಗ ಅದ್ರಲ್ಲ ಅಂಟೆಲ್ಲ ಬಾಯಿಗೆಲ್ಲ ನೊರ್ಕೊಂಡು ಇವತ್ತವು ಹುಚ್ಚುನಾಯಿಗಳ ತರನೇ ಕಾಣಿಸ್ತವೆ. ಹಲಸಿನ ಸಿಪ್ಪೆ ತಿನ್ನ ಬರುವ ದನಗಳಿಗೆಲ್ಲ ಕಚ್ಚಿ ಎಷ್ಟೋ ದನಗಳಿಗೆ ರೇಬಿಸ್ ರೋಗದಲ್ಲಿ ಸಾಯುತ್ತವೆ. ಇನ್ನು ಹಲಸಿನ ಹಣ್ಣು ತಿನ್ನಕ್ ಬರುವಂತ ದನಗಳಿಗೆ ಗೊತ್ತಲ್ಲ, ಈ ನಾಯಿಗಳು ಹೆಂಗಪ್ಪ ಅಂದ್ರೆ, ಒಂದು 4-5 ನಾಯಿ ಇರೋಂತ ಒಂದ್ ಕಡೆ ಊಟ ಹಾಕ್ಬಿಡಿ, ಊಟನೇ ತಿನ್ನಲ್ಲ, ಬದಲಾಗಿ ಅವೇ ಜಗಳ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತವೆ. ಯಾಕೆಂದ್ರೆ ಒಂದ್ ತಿನ್ನಕ್ ಹೋದ್ರೆ ಇನ್ನೊಂದು ಕಚ್ಚುತ್ತೆ, ಇನ್ನೊಂದು ತಿನ್ನಕ್ ಹೋದ್ರೆ ಇನ್ನೊಂದು ಕಚ್ಚುತ್ತೆ. ಮನುಷ್ಯನ್ ತರ ಒಬ್ಬನ್ನು ಮುಂದಕ್ಕೆ ಹೋಗಕ್ ಬಿಡಲ್ಲ. ಇವನ್ ಕಾಲು ಇವನು ಎಳಿತೀವಲ್ಲ, ಹಂಗೆ ಏನ್ ಕಚ್ಚಾಡ್ಕೊಂಡು ಗಬರಾಡ್ಕೊಂಡು ಬಲಿಷ್ಠವಾಗಿರೋ ನಾಯಿ ಮಾತ್ರ ಊಟ ಮಾಡುತ್ತೆ, ಮಿಕ್ಕವೆಲ್ಲ ಪಿಳಿ ನೋಡ್ಬೇಕು ಅಂತ ಪರಿಸ್ಥಿತಿ. ಹಾಗೆ ಇಲ್ಲಿ ದನಗಳೇನಾದ್ರು ಬಂತು ಅಂತ ಅಂದ್ರೆ ದನಗಳನ್ನೇ ಕಚ್ಚಿಬಿಡ್ತವೆ. ಆ ರೀತಿ ದನಗಳು ಕಚ್ಚಿಸ್ಕೊಂಡು ಬಹಳಷ್ಟು ದನಗಳಿಗೆ ರೇಬಿಸ್ ಬಂದಿರೋ ಇತಿಹಾಸ ಇದೆ. ಈ ಎಲ್ಲ ನೆನಪುಗಳಿಂದ ಮತ್ತು ಸ್ಟಾಟ್ಮ್ಯಾನ್ ಪುಟ್ಟಯ್ಯನ ಚಿತಾವಣೆಯಿಂದ ನನಗೆಲ್ಲರ ಮೇಲೆ ಕೋಪ ಏರುತ್ತಾ ಹೋಯ್ತು. ಎಲ್ಲ ನೆನಪುಗಳು ಬಂತು. ಈ ಎಲ್ಲ ಸಮಸ್ಯೆಗಳು ಊರಲ್ಲಿರೋದು ನಿಜ. ಎಲ್ಲವನ್ನ ಕೇಳ್ತಾ ನನಗೆ ಈ ವ್ಯವಸ್ಥೆಗೆ ಕಾರಣವಾದಂತ ಸಮಾಜದ ಗಣ್ಯ ವ್ಯಕ್ತಿಗಳ ಮೇಲೆ ಕೋಪ ಬರ್ಲಿಕ್ಕೆ ಶುರುವಾಯ್ತು. ಎಸ್, ಊರು ತುಂಬಾ ನಾಯಿ ಸಮಸ್ಯೆ ಇದ್ರು ಕೂಡ ಆರಾಮಾಗಿ ಮುನ್ಸಿಪಾಲಿಟಿ ಅವರು ಇದ್ದಾರೆ ಅಂದ್ರೆ ಅದು ಅವರ ಬೇಜವಾಬ್ದಾರಿತನನೇ ಸರಿ. ಇಂಥವ್ರಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಊರೇನಾಗುತ್ತೆ, ನಾಯಿ ಕೊಂಪೆ ಆಗುತ್ತೆ. ಜನ ಈಚೆಗೆ ಬರ್ದಲೆ ಮನೆ ಒಳಗೆ ಬಿದ್ದಿರ್ಬೇಕಾಗುತ್ತೆ. ಬನ್ನಿ ನೋಡಿ ಸಾರ್,
ಈ ಊರಿನ ಮುನ್ಸಿಪಾಲಿಟಿಯವರು ಸ್ವಲ್ಪ ಜವಾಬ್ದಾರಿ ಇಲ್ಲದ ಜನ, ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ. ಇವರಿಗೆ ಮತ್ತೇನೂ ಆಗದಿದ್ರು ಪರವಾಗಿಲ್ಲ, ಈ ಊರಿನ ಕಂತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕೆ ಆಗೋದವೇ ನಾವು ಹುಚ್ಚು ನಾಯಿ ಸಿರಿಮ್ಗೆ ಖರ್ಚು ಮಾಡೋ ಹಣದ 100ರಲ್ಲಿ 1 ಭಾಗ ಖರ್ಚು ಮಾಡಿದರೂ ಸಾಕಲ್ಲ ಸರ್, ಎಷ್ಟೊಂದು ಜೀವ ಉಳಿಸಬಹುದು, ನಾವಾದರೂ ಎಷ್ಟು ಅಂತ ದನಗಳಿಗೆ ಚಿಕಿತ್ಸೆ ಕೊಡಬಹುದು ಹೇಳಿ ಎಂದು ಪುಟ್ಟಯ್ಯ ತನ್ನ ಪುಕಾರಗಳನ್ನು ಮುಂದುವರಿಸಿದ. ಯಾವಾಗ ತನ್ನ ಮಾತು ಲೇಖಕರ ಮೇಲೆ ಪರಿಣಾಮಕಾರಿಯಾಗಿ ಬೀರ್ತಾ ಇದೆ ಅಂತ ಗೊತ್ತಾಯ್ತಲ್ಲ ಪುಟ್ಟಯ್ಯಂಗೆ, ಆತ ತನ್ನ ಮಾತನ್ನು ಇನ್ನೊಂದಷ್ಟು ಸೇರಿಸ್ಕೊಂಡು ಹೇಳ್ದ, ಸರ್ ಈ ಊರು ಮುನ್ಸಿಪಾಲಿಟಿ ಅವರಿಗೆ ಏನ್ ಮಾಡಕ್ಕಾಯ್ತದೆ ಸರ್, ನನ್ನ ಮಕ್ಳಿಗೆ ಇನ್ನೇನ್ ಮಾಡಕ್ ಸಾಧ್ಯ ಸರ್, ಸರ್ ಈ ಊರಂತೂ ಅಭಿವೃದ್ಧಿ ಮಾಡೋದು ಹಾಳಾಗೋಯ್ತು, ನೋಡಿದೀವಿ ಎಲ್ಲ ರಸ್ತೆ ಗುಂಡಿಗುಂಡು ಬಿದ್ದು ಗುರ್ರಪ್ಪಗಳು ಬಿದ್ದು ತುಮಕೂರು ಎಷ್ಟು ಚೆನ್ನಾಗಿದೆ ಅಂತ, ಅದು ಬಿಟ್ಟಾಕಿ ಸರ್, ನಾನು ತುಮಕೂರು ಅಂತ ಹೇಳಿದೆ ಅಷ್ಟೇ, ಯಾಕಂದ್ರೆ ತುಮಕೂರು ಹಂಗೆ ಇದೆ, ತುಮಕೂರು ಮಾದರಿ ಜಿಲ್ಲೆ ಮಾದರಿ ನಗರವನ್ನಾಗಿ ಮಾಡಿಕೊಳ್ತವ್ರೆ. ಯಾವ ಮಟ್ಟಕ್ಕವಪ್ಪ ಅಂತಂದ್ರೆ ನೀವೇ ಅದೃಷ್ಟವಂತರು, ಇಲ್ಲಿ ಸೋಮೇಶ್ವರ SIT ಒಂದಷ್ಟು ರೋಡ್ಗಳನ್ನ ನೋಡ್ತೀರಾ, ಬೇರೆ ಕಡೆಗೆ ಹೋಗ್ಬಿಟ್ರಿ ಇನ್ನು ಆ ಕಡೆಗೆ ಹಳೆ ತುಮಕೂರು ಕಡೆಗೆ ಹೋಗ್ಬಿಟ್ರೆ 2 ವೀಲರ್ ಹೋಗೋಕ್ಕೂ ಜಾಗ ಇಲ್ಲ, ಅಷ್ಟ್ರ ಮಟ್ಟಿಗೆ ಮನೆಗಳನ್ನ ರೋಡ್ಗೆ ಕಟ್ಕೊಂಡ್ಬಿಟ್ಟು. ಸ್ಮಾರ್ಟ್ ಸಿಟಿ ಹೆಂಗಾಗಕ್ ಸಾಧ್ಯ? ಶ್ರೀರಾಮನಗರ, ಅಗ್ರಹಾರ, ಚಿಕ್ಕಪೇಟೆ ಹೇಳಿದ್ದೆ ನಿಮ್ಗೊಂದ್ಸರಿ, ತುಮಕೂರು ಮೂಲ ಊರು ಅಲ್ಲೇ ಇರೋದು ಅಂತ. ಅಲ್ಲಿ ಹೋಗ್ಬಿಟ್ರೆ ಇವತ್ತು ಕೂಡ 10 ಅಡಿ 8 ಅಡಿ ರೋಡ್ಗಳು, ಕಾರ್ ತಗೊಂಡೆಲ್ಲ ರೋಡಲ್ಲಿ ನಿಲ್ಸಿ ಮಂತಕ್ಕೆ ನಡ್ಕೊಂಡ್ಬರ್ತಾರೆ, ಯಾಕೆಂದ್ರೆ ಸ್ವಂತ ಮನೆ ಇದ್ರು ಕೂಡ ಮನೆ ಮುಂದೆ ಕಾರ್ ನಿಲ್ಸಕ್ ಜಾಗ ಇಲ್ಲ ಅಂತ ಪರಿಸ್ಥಿತಿ ತುಮಕೂರು ಐತೆ. ಆದ್ರೂ ಸ್ಮಾರ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಹಾಳಾಗೋಗ್ಲಿ. ಇಲ್ಲಿ ಕೂಡ ಮೂಡಿಗೆರೆ ಎಂತ ದೌರ್ಭಾಗ್ಯಕ್ಕೊಳಗಾಗಿದೆ ಅಂದ್ರೆ ಸರ್ ಅವ್ರು ಏನು ಮಾಡೋದ್ ಬೇಕಿಲ್ಲ ಸರ್, ಬಿಟ್ಟಾಕಿ ಸರ್, ಬೇರೆದೆಲ್ಲ ಮಾಡೋ ಯೋಗ್ಯತೆನೇ ಇಲ್ಲ, ಅಟ್ಲೀಸ್ಟ್ ಆ ನಾಯಿಗಳನ್ನ ಕಂಟ್ರೋಲ್ ಮಾಡ್ಬಾರ್ದೆ ಸರ್, ಮುನ್ಸಿಪಾಲಿಟಿ ಅವ್ರಿಗೆ ಇನ್ನೇನು ಕಡ್ದು ದಬಾಕ್ತಾರೆ ಸರ್. ನೋಡಿ, ಸ್ವಲ್ಪ ಜವಾಬ್ದಾರಿ ಇಲ್ಲದ ಜನ ಸರ್ ಅವರು. ಇವರಿಂದ ಮತ್ತೇನಾಗ್ದಿದ್ರು ಪರವಾಗಿಲ್ಲ, ಕರೆಂಟು ಕೈ ಕೊಟ್ಟಿದೆ, ಹೌದಲ್ಲ, ಟೆಲಿಫೋನು ಕೈ ಕೊಟ್ಟಿದೆ, ಹಾಳಾಗೋಗಿದ್ದೆ, ಎಲ್ಲ ಊರೇ ಕೊಟ್ಟೋಗಿದೆ, ಹಾಳಾಗೋಗ್ಲಿ ಸರ್, ಅದಿಲ್ಲ ಅಂದ್ರೆ ಬದುಕ್ಬಿಡ್ಬೋದು. ಇವ್ಯಾವ ಸರ್ ಓಡ್ಬಂದು ಕಚ್ಚಿಸ್ಕೊಂಡ್ ಬದುಕೋದು ಪರಿಸ್ಥಿತಿ ನಮ್ದು. ಅಟ್ಲೀಸ್ಟ್ ಆ ನಾಯಿನಾರು ಕಂಟ್ರೋಲ್ ಮಾಡಬಾರ್ದಾ? ಅಲ್ಗ ಅರ್ಥ ಮಾಡ್ಕೊಳ್ಳಿ, ಇಡೀ ಮುನ್ಸಿಪಾಲಿಟಿ ಸೋತ್ ಹೋಗಿದೆ, ಇಡೀ ಊರು ಅವ್ಯವಸ್ಥೆಯಲ್ಲಿದೆ. ಪುಟ್ಟಯ್ಯನ ಮಾತಲ್ಲಿ ನಮ್ಗೆ ಅರ್ಥ ಆಗ್ತಿರೋದೇನಪ್ಪಾ ಅಂದ್ರೆ, ಯಾವ ಇಲಾಖೆನೂ ಸರಿ ಇಲ್ಲ, ಕಾಡು ನಾಶವಾಗ್ತಾ ಐತೆ, ಎಲೆಕ್ಟ್ರಿಕ್ ಇಂದ ಅದೋ ಕರೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ, ಟೆಲಿಫೋನ್ ಲೈನ್ಗಳು ಸರಿಯಾಗಿ ಸಿಗ್ತಿಲ್ಲ, ಇನ್ನ ಇಲಾಖೆಗಳೆಲ್ಲ ಸತ್ತೋಗವೆ. ಅರ್ಥ ಆಯ್ತಲ್ಲ, ಆರೋಗ್ಯ ಇಲಾಖೆ ನಮ್ದು ನಿಷ್ಕ್ರಿಯ ಆಗಿದೆ, ಊರು ತುಂಬಾ ನಾಯಿಗಳ ಕಾಟ ಬೇರೆ ಇದೆ, ಒಟ್ಟಾರೆ ಯಾರು ನೆಮ್ಮದಿಯಾಗಿಲ್ಲ. ಬನ್ನಿ ಸರ್, ಈ ಊರಿನ ಕಂತ್ರಿ ನಾಯಿಗಳನ್ನ ಕಡಿಮೆ ಮಾಡಕ್ಕೆ ಆಗೋಲ್ವೇ? ಜವಾಬ್ದಾರಿ ಅಲ್ವಾ ಸರ್? ಊರಿನ ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಅನಿಷ್ಟವಾಗಿರುವಂತ ಕೆಲವು ಪ್ರಾಣಿಗಳನ್ನ ಕನಿಷ್ಠ ಪ್ರಮಾಣಕ್ಕೆ ತಂದು ನಿಲ್ಲಿಸ್ಬೇಕು. ಉದಾಹರಣೆಗೆ ಹಂದಿಗಳನ್ನ, ನಾಯಿಗಳನ್ನ, ಕತ್ತೆಗಳನ್ನ ಮತ್ತು ಸೊಳ್ಳೆಯನ್ನ ಊರಿನಿಂದ ಆಚೆಗಿರೋ ತರ ಮಾಡುವಂಥದ್ದು ನೋಡ್ತಾ ಇದೀವಿ. ಸೊಳ್ಳೆ ಬಹಳ ಚಿಕ್ಕದು, ಅದ್ರ ಪ್ರಭಾವ ಬಹಳ ದೊಡ್ಡದು, ಬಹಳ ಚೆನ್ನಾಗಿ ತೋರಿಸ್ತಾರೆ. ನಿಮ್ಮಪ್ಪ ಈ ಊರಿಗೆ ದೊಡ್ಡ ಪೊಲೀಸ್ ಆಫೀಸರ್, ಅಪ್ಪ ಈ ಊರಿಗೆ ಎದುರ್ಕೊಳ್ಳೋದು, ಈ ಸೊಳ್ಳೆ ಯಾಕೆ ಎದುರ್ಕೊಳ್ಳೋದಿಲ್ಲ? ಸೊಳ್ಳೆ ಎದುರ್ಸಕ್ಕೆ ಅವ್ನು ಪೊಲೀಸ್ ಆಫೀಸರ್ ಆಗೋದು. ಬೆಂಗಳೂರು ನೋಡಿ ಹೇಗಿರುತ್ತೆ, ಅರ್ಥ ಆಯ್ತಾ? ಹಾಗಾಗಿ ಇದು ಸೂಕ್ಷ್ಮ ಏನಪ್ಪಾ ಅಂದ್ರೆ, ಸೊಳ್ಳೆ ಚಿಕ್ಕದಾದ್ರೂ ಕೂಡ ಪರಿಣಾಮ ದೊಡ್ಡದಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಇತಿಹಾಸ ಇದೆ ಡೆಂಗ್ಯೂ ಬರ್ಸ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ, ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಸೂಕ್ಷ್ಮ ಏನಪ್ಪಾ ಅಂದ್ರೆ, ಒಂದಷ್ಟು ಉಪದ್ರವ ಜೀವಿಗಳಿಂದ ಊರನ್ನ ಕಾಪಾಡಬೇಕು ಅಂದ್ರೆ ಶುಚಿತ್ವ ಕಾಪಾಡಬೇಕು, ಶುಚಿತ್ವಕ್ಕೆ ಬೇಕಾಗುವಂತ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು. ತುಮಕೂರು ಆ ವಿಚಾರದಲ್ಲಿ ಒಂದಷ್ಟು ಪ್ರಗತಿಪರವಾಗಿದೆ. ಪ್ರತಿ ದಿವಸ ಎಲ್ಲರ ಮನೆ ಮುಂದೆ ಕಸದ ಗಾಡಿ ಬರುತ್ತೆ, ಒಣ ಕಸ ಹಸಿ ಕಸ ಅಂತ ಬೇರ್ಪಡಿಸಿ ಒಂದ್ ಕಡೆ ಶೇಖರಣೆ ಮಾಡ್ತಾ ಇದ್ದಾರೆ. ಹಸಿ ಕಸವನ್ನ ಮತ್ತೆ ಕಾಂಪೋಸ್ಟ್ ಗೊಬ್ಬರವಾಗಿ ಮಾಡಿ ಬಿಡ್ತಾ ಇದ್ದಾರೆ. ಇಲ್ದಲೇ ಇದ್ರೆ ಇಷ್ಟೊತ್ತಿಗೆ ತುಮಕೂರು ಇನ್ನೂ ಅಧ್ವಾನ ಆಗೋಗ್ಬಿಡೋದು. ಆಲ್ಮೋಸ್ಟ್ ಒಂದು 90% ಆ ವಿಷಯದಲ್ಲಿ, ಯಾವುದು ಮುಸ್ರೆ ವಿಷಯದಲ್ಲಿ ತುಮಕೂರು ಸರಿ ಹೋಗಿದೆ. ಮುಸ್ರೆ ಅಂದ್ರೆ ಗೊತ್ತಲ್ಲ, ವೇಸ್ಟ್ ಹಾಕೋದು, ಎಲ್ಲೆಲ್ಲಿ ಬೇಕಲ್ಲ ಸುರಿತಿದ್ರು, ಈಗ ಅದು ನಿಂತಿದೆ. ಆದ್ರೆ ಇನ್ನು ಕರೆಂಟಿನ ವಿಷಯದಲ್ಲಿ ಮತ್ತು ರೋಡ್ಗಳ ವಿಷಯದಲ್ಲಿ ತುಮಕೂರಿನ ಸರಿ ಹೋಗ್ಬೇಕಾಗಿದೆ. ಆಗತ್ತೆ ಅನ್ಕೊಳ್ಳೋಣ, ಯಾಕೆಂದ್ರೆ ನಾವು ಆಶಾವಾದಿಗಳಾಗಿರ್ಬೇಕು. ಬನ್ನಿ ಸರಿ ಸರ್, ಈ ನಾಯಿಗಳಿಗೆ ಕಡಿಮೆ ಮಾಡಕ್ಕಾಗೋದಿಲ್ವೇ? ನಾವು ಹುಚ್ಚು ನಾಯಿಗೆ ಸಿರಂ ಖರ್ಚು ಮಾಡೋ ಹಣದಲ್ಲಿ 100ರಲ್ಲಿ 1 ಭಾಗ ಖರ್ಚು ಮಾಡೋದು ಸಾಕಲ್ಲ ಸರ್? ಸರ್ ಒಂದು ವರ್ಷಕ್ಕೆ ಕಡಿಮೆ ಅಂತ ಅಂದ್ರೆ ಏನಿಲ್ಲ ಅಂದ್ರೆ, ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಒಂದು 10 ರಿಂದ 15 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಸರ್ ಈ ರೇಬಿಸ್ ರೋಗಕ್ಕೋಸ್ಕರ ಔಷಧಿ ಕೊಡಕ್ಕೆ. 15 ರಿಂದ 15 ಲಕ್ಷ ಅಂತಂದ್ರೆ ಒಂದು 10% ಅಂದ್ರೆ ಎಷ್ಟು? 1.5-2 ಲಕ್ಷ. ಟೆಂಡರ್ ಕೊಟ್ಬಿಟ್ಟು ಇರ್ಬಾರ ನಾಯೆಲ್ಲ ಹಿಡ್ದಾಕೊಂಡು ಹೋಗ್ರ ಅಂತ ಅಂದ್ಬಿಟ್ರೆ ಹೋಗ್ತಾರೆ ಅಲ್ವೇನ್ರಿ? ನಾಯಿ ಕೈಲಿ ಕಚ್ಚಿಸ್ಕೊಂಡು ಇಂಜೆಕ್ಷನ್ ತಗೊಳದಂಗೈತೆ, ನಾಯಿ ಇಲ್ದಂಗ್ ನೋಡ್ಕೊಳ್ಳೋದಂಗೈತೆ. ಯಾವ್ದು ಒಳ್ಳೇದು? ಖರ್ಚು ಪಕ್ಕಕ್ಕೆ ಇಕ್ಬಿಡೋಣ.
15 ಆದ್ರೂ 20 ಲಕ್ಷ ಆಗ್ಲಿ, ಜನಕ್ಕೋಸ್ಕರನೇ ಖರ್ಚು ಮಾಡ್ತೀವಿ, ಸಂತೋಷ, ಜನಗಳ ಟ್ಯಾಕ್ಸ್ ದುಡ್ಡೆ. ಆದರೆ ರೋಗ ಬರ್ಸ್ಕೊಂಡು ಈ ಚಿಕಿತ್ಸೆ ತಗೊಳೋದ್ರ ಬದಲು ರೋಗನೇ ಬರ್ದಂಗೆ ನೋಡ್ಕೊಳ್ಳೋದು ಬಹಳ ಒಳ್ಳೇದಲ್ವಾ? ಹಂಗಾಗಿ ಸರ್ ಇವರು ಅದ್ರಲ್ಲಿ ಖರ್ಚು ಮಾಡೋದು 100ರಲ್ಲಿ 1% ಖರ್ಚು ಮಾಡಿದ್ರು ಎಷ್ಟೋ ಅನುಕೂಲ ಆಗ್ಬಿಡ್ತಲ್ಲ ಸರ್. ಈ ಒಂದು ನಾಯಿಗಳನ್ನ ಸಂಖ್ಯೆ ಕಡಿಮೆ ಮಾಡಿಬಿಟ್ರೆ ಊರಲ್ಲಿರುವಂತ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಬನ್ನಿ, ಹಾಗಾಗಿ 100ಕ್ಕೆ 1 ಭಾಗ ಖರ್ಚು ಮಾಡಿದ್ರು ಸಾಕಲ್ಲ ಸರ್, ಎಷ್ಟೊಂದು ಜೀವ ಉಳಿಸಬಹುದು ನೀವೇ ಹೇಳಿ ಸರ್. ನಾವಾದ್ರೂ ಎಷ್ಟು ಅಂತ ದನಗಳಿಗೆ ಚಿಕಿತ್ಸೆ ಕೊಡ್ಬೋದು ಹೇಳಿ ಸರ್? ನಾವಾದ್ರೂ ದನಗಳಿಗೆ ಎಷ್ಟು ಅಂತ ಇಂಜೆಕ್ಷನ್ ಕೊಡಕ್ ಸಾಧ್ಯ? ನಮ್ಗೊಂದು ಲಿಮಿಟ್ ಅಂತ ಇದೆ, ತಿಂಗಳಿಗೊಂದು 50-60 ಇಂಜೆಕ್ಷನ್ ಕೊಡ್ತಾರೆ. ಅಂದ್ರೆ ಡಿಸ್ಟಿಕ್ ಕ್ವಾರ್ಟರ್ಸ್ ಇಂದ ನಮ್ಗೆ ಅಷ್ಟು ಬರ್ತವೆ. ಅದನ್ನೇ ನಾವು ಎಲ್ಲರಿಗೂ ಡಿವೈಡ್ ಮಾಡ್ಬೇಕು. 3-4 ದಿವಸಕ್ಕೆ 50-60 ದನಗಳು ಬಂದ್ಬಿಟ್ರೆ ಮಿಕ್ಕಿದ 20 ದಿವಸ ಹೆಂಗ್ ಮಾಡ್ಬೇಕು? ಅವಾಗ ನಾವೇನ್ ಹೇಳ್ತೀವಿ, ಮುಂದಿನ ತಿಂಗಳು ಬನ್ನಿ. ಇಂಡೈಟ್ ಮುಗ್ದೋಯ್ತಲ್ಲ, ಸ್ಟಾಕ್ ಮುಗ್ದೋಯ್ತು. ಯಾಕೆ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಎಷ್ಟೆಷ್ಟು ಏನೇ ಸ್ಟಾಕ್ ಇದೆ ಇವನಿಗೆ ಗೊತ್ತು. ಕಾಂಪೌಂಡ್ ಅಂತ ಹೇಳಿದೆ, ಇಡೀ ಆಸ್ಪತ್ರೆಯಲ್ಲಿರುವ ಔಷಧಿಯ ಪ್ರಮಾಣ ಮತ್ತು ಔಷಧಿ ಎಷ್ಟೆಷ್ಟು ಘಟಕ ಇದೆ ಎಲ್ಲ ಗೊತ್ತು ಇವನಿಗೆ. ಹಾಗಾಗಿ ಎಲ್ಲ ದಾಖಲೆ ಹೇಳ್ತಾ ಇದ್ದಾನೆ. ಸರ್ ಅವ್ರು ಕೊಡೋದು ವಾರಕ್ಕೆ ಮುಗ್ದೋಗ್ಬಿಡುತ್ತೆ ಸರ್. ಇನ್ ಬರೋ 20 ದಿವಸ ಬರೀ ಅವ್ರಿಗೆ ಸುಳ್ಳು ಹೇಳ್ಕೊಂಡು ಇಲ್ಲ ಬಂದಿಲ್ಲ ಬರುತ್ತೆ ಅನ್ಕೊಂಡು ಹೇಳ್ಕೊಂಡು ಓಡಾಡ್ಬೇಕು. ಅದಕ್ಕೆ ನಾವು ತಾನು ಎಷ್ಟು ಅಂತ ಕೊಡಕ್ ಸಾಧ್ಯ? ಈಗ ನೋಡಿ, 160 ಡೋಸ್ಗಳನ್ನ, ಸರ್ 160 ಕೋಟಿ ಡೋಸ್ಗಳನ್ನ ಇಂಡಿಯಾ ಬುಕ್ ಮಾಡಿದೆ. ಯಾವ್ದನ್ನ ಕೋವಿಡ್-19 ಲಸಿಕೆ. ಅದು 3 ತರದ ಲಸಿಕೆಯನ್ನ ಬುಕ್ ಮಾಡಿದೆ 3 ದೇಶದಲ್ಲಿ. ಅರ್ಥ ಆಯ್ತಲ್ಲ? ಹಾಗಾಗಿ 160 ಕೋಟಿ ಡೋಸ್, ಒಬ್ಬೊಬ್ರಿಗೆ ಮಾಹಿತಿ ಪ್ರಕಾರ 2 ಡೋಸ್ ಕೊಡ್ಬೇಕಂತೆ. ಒಬ್ಬರಿಗೆ 2 ಡೋಸ್ ಕೊಡ್ಬೇಕಂತೆ. ಅಲ್ಲಿಗೆ ಎಷ್ಟು ಜನಕ್ಕಾಯ್ತದು? ಎಷ್ಟು ಜನಕ್ಕಾಯ್ತು? 80 ಕೋಟಿ ಜನಕ್ಕೆ ನಾವು ಆಲ್ರೆಡಿ, ಅಂದ್ರೆ ಅಷ್ಟು ಇಂಡೆಂಟ್ ಹಾಕಿದೀವಿ. ನಮ್ಮ ಹತ್ರ ಔಷಧಿ ಇಲ್ಲ, ಅಷ್ಟನ್ನ ತರಿಸ್ಕೊಳಕ್ಕೆ ಇಂಡೆಂಟ್ ಹಾಕಿದೀವಿ. 80 ಕೋಟಿ ಜನರಿಗೆ ಔಷಧಿಯನ್ನ ಹಂಚಬಹುದಾದಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ ಎಷ್ಟಿದೆ ಜನಸಂಖ್ಯೆ? 130 ಕೋಟಿ. ಹಾಗಾದ್ರೆ ನಾವು ಪ್ರತಿಯೊಬ್ಬರಿಗೂ ಡೋಸ್ ಕೊಡ್ತೀವಿ ಅಂದ್ರೆ ಎಷ್ಟು ಬೇಕು? ಹತ್ತತ್ರ 270 ಕೋಟಿ ಡೋಸ್ ಬೇಕು. ಅರ್ಥ ಆಯ್ತಾ? ಎಂತ ದೌರ್ಭಾಗ್ಯ ನೋಡ್ರಿ. ಪ್ರತಿಯೊಬ್ಬನು ಹೆಂಗ್ ಊಟ ಮಾಡ್ತಾನೋ ಹಂಗೆ ಪ್ರತಿಯೊಬ್ಬನು ಮೆಡಿಸಿನ್ ತಗೊಳ್ಳೋ ಪರಿಸ್ಥಿತಿ ಬಂದು. ಹಾಗೆ ಬನ್ನಿ ಸರಿ. ಹಾಗಾಗಿ ಎಷ್ಟು ಅಂತ ನಾವು ತಾನೇ ಖರ್ಚು ಮಾಡಕ್ಕಾಗುತ್ತೆ ನೀವೇ ಹೇಳಿ ಸರ್ ಎಂದು ನಾವಾದ್ರೂ ಎಷ್ಟು ಅಂತ ದನಗಳಿಗೆ ಚಿಕಿತ್ಸೆ ಕೊಡಬಹುದು ಎಂದು ಪುಟ್ಟಯ್ಯ ತನ್ನ ಪುಕಾರು ತನ್ನ ಅಹವಾಲು ಅಥವಾ ತನ್ನ ಪರಿಸ್ಥಿತಿಯನ್ನ ವ್ಯಕ್ತಪಡಿಸ್ತಾ ಹೋದ. ಅವನ ವಾಕ್ಸರಣೆಗೆ ನನ್ನ ಕೋಪ ತಂತಾನೆ ಯಾಂತ್ರಿಕವಾಗಿ ಏರುತ್ತಾ ಇರುವುದನ್ನು ನೋಡಿ ಅವರಿಬ್ಬರಿಗೂ ಒಳಗೊಳಗೆ ಖುಷಿ ಆಗುತ್ತಿತ್ತು. ಅವರ ವಾಕ್ಸರಣಿ ಏನು ಅದ್ಭುತವಾಗಿ ಮಾತಾಡ್ತಾ ಇದ್ರೆ, ಹೌದ್ ಸಾರ್, ಹಿಂಗ್ ಸಾರ್, ಹೌದೇನ್ರಿ, ನಿಜ ಕಣ್ರಿ ಅಂತ ನಾನು ಅಂತ ಇದ್ರೆ ನನ್ನ ಒಳಗೆ ಕೋಪ ಜಾಸ್ತಿ ಆಗ್ತಾ ಇರೋದು, ಅವ್ರಿಬ್ರು ಖುಷಿ ಆಗ್ತಾ ಇತ್ತು. ನೋಡಿ, ಸರಿಯಾಗಿ ಟೆಂಪ್ಟ್ ಮಾಡ್ಬಿಡ್ತಾ ಇದೀವಿ. ಯಾರೋ ಒಬ್ಬನ್ನ ಹಾಳು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ, ಅವನು ಹೊಗಳಬೇಕಷ್ಟೇ, ಇನ್ನೇನು ಅಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಹೊಗಳಿದವರನ್ನ ಒನ್ನ ಶೂಲಕ್ಕೇರಿಸಿದವರೆನ್ನಿ, ಬೈದವರನ್ನ ಬಂಧುಗಳೆನ್ನಿ, ನಿಂದಿಸಿದವರನ್ನ ತಂದೆ ತಾಯಿಗಳೆನ್ನಿ ಅಂತ ಬಸವಣ್ಣ ಹೇಳ್ತಾನೆ. ಅಂದ್ರೆ ಯಾರು ನಮ್ಮನ್ನು ಬೈತಾರೋ ಅವ್ರು ನಮ್ಮ ಬದುಕನ್ನ ಸರ್ ಮಾಡ್ತಾವ್ರೆ ಅಂತ ಅರ್ಥ. ಯಾರು ನಮ್ಮನ್ನು ಹೊಗಳ್ತಾವ್ರೋ ನಮ್ಗೆ ಅರ್ಥವಾಗ್ದಂಗೆ ಅವ್ರು ನಮ್ಮನ್ನ ಹಾಳು ಮಾಡ್ತಾ ಇದಾರೆ ಅಂತ ಅರ್ಥ. ಹಾಗಾಗಿ ಇವ್ರು, ಸಾರ್ ನೀವು ಅಂದ್ರೆ ಏನ್ ಸಾರ್, ನೀವ್ ಕೇಳ್ಬೇಕು ಸಾರ್, ನಿಮ್ಮಂತವ್ರು ಕೇಳ್ಬೇಕು ಸಾರ್, ನಿಮ್ಮಂತವ್ರು ಹೋಗಿ ಜಾಡ್ಸಿದ್ರೆ ಸರಿ ಹೋಗುತ್ತೆ ಸಾರ್ ಅಂದಾಗ ನಾನು ಹೋಗ್ತಾ ಇರೋದನ್ನ ಅವ್ರಿಬ್ರು ನೋಡಿ ಖುಷಿ ಪಡ್ತಾ ಇದ್ರು. ಅವ್ರಿಗೆ ಒಳಗೊಳಗೆ ಖುಷಿ ಆಗುತ್ತಿತ್ತು. ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನು ಇಬ್ಬರು ಹಿಡಿದುಕೊಂಡು ಸಮಾಜ ಸುಧಾರಕನನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡುತ್ತಿದ್ದರು. ಅರ್ಥ ಆಯ್ತಾ? ಕರೆಂಟ್ ಬಿಲ್ ತಾಂಡೋಗಿ ಕರೆಂಟ್ ಬಿಲ್ ಕಟ್ಕೊಂಡು ಮನೆಗೆ ಹೋಗ್ಬೇಕಾಗಿದ್ದಂತ ನನ್ನ ಇಬ್ರು ನಿಲ್ಲಿಸ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಹೀರೋ ಮಾಡಾಕ್ಬಿಟ್ಟವ್ರು. ನೀವು ಅಂದ್ರೆ ಯಾರು ಸಾರ್, ಇಡೀ ಊರ್ ನಿಮ್ಮ ಎದುರುಗಡೆ ಐತೆ ಸಾರ್, ನೀವು ಒಂದು ಮಾತು ಹೇಳ್ಬಿಟ್ರೆ ಸಾಕು ಸಾರ್, ಈ ನಾಯಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಇನ್ಯಾವ ಕೈಲೂ ಸಾಧ್ಯ ಇಲ್ಲ ಸಾರ್, ನೀವೇ ಬರ್ಬೇಕು ಸರ್. ಅಂದ್ರೆ ನಾಯಿ ಹಿಡಿಯಕ್ಕೆ ಚಿಲತಾಂಬ ಅಂತ ಅಲ್ಲ ಹೇಳ್ತಿರೋದು. ನಿಮ್ಮಂತ ರೋಗಿ ಕ್ಯಾಪ್ ಸುಗಿದ್ರೆ ಆಗ ಮುನ್ಸಿಪಾಲಿಟಿ ಅವರಿಗೆ ಬುದ್ಧಿ ಬರ್ತತೆ ಸಾರ್. ನಮ್ಮ ಮಾತು ಬಿಲ್ಕುಲ್ ಒಪ್ಪಲ್ಲ ಸರ್ ಅವರು, ನಾವ್ ಎಷ್ಟು ಹೇಳಿದ್ರೆ ನಮ್ಮ ಮಾತನ್ನ ಕಿವಿಗೆ ಹಾಕೊಳ್ಳೋದಿಲ್ಲ ಅಂತ ಅಂದಾಗ, ಹೌದೇನ್ರಿ ಹಿಂಗೆಲ್ಲ ಆಗ್ತಾ ಇದ್ದೀನ್ರಿ, ಇಲ್ಲ ಕಣ್ರಿ ಇದಕ್ಕೊಂದು ವ್ಯವಸ್ಥೆ ಮಾಡ್ಲೇಬೇಕು ಅನ್ನುವಂತ ನನ್ನ ಉದ್ವೇಗವನ್ನು ಕಂಡು ಅವ್ರ ಒಳಗೆ ಖುಷಿ ಪಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಬನ್ನಿ, ನಿಮ್ಮ ಡಾಕ್ಟರ್ಗೆ ಹೇಳಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ಗೆ ಒಂದು ಕಂಪ್ಲೇಂಟ್ ಕೊಡಿಸಬಾರ್ದೇನ್ರಿ? ನೋಡ್ರಿ ಜಬ್ಬಾರ್ ಹುಚ್ಚು ನಾಯಿ ಕಚ್ಚಿದೆ ಅಂತೆ. ಅಲ್ರಿ, ಇಷ್ಟೆಲ್ಲ ಹೇಳೋಂತ ನೀವು ಎಲ್ಲಿ ನಿಮ್ ಡಾಕ್ಟರ್ಗೆ ಹೇಳಿ ಒಂದು ಮುನ್ಸಿಪಾಲಿಟಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಿಸಬಾರ್ದ? ನೋಡಿ ಸರ್, ನಮ್ಮ ಆಸ್ಪತ್ರೆಯಲ್ಲಿ ಇರುವಂತಹ ಸಿರಿಂಜ್ಗಿಂತ ಹೆಚ್ಚು ಕಂಪ್ಲೇಂಟ್ಗಳು ಬರ್ತಾ ಇದಾವೆ,
ನಾಯಿ ಬಗ್ಗೆ ಜಾಸ್ತಿ ಸಮಸ್ಯೆಗಳು ಬರ್ತಾ ಇದಾವೆ. ಹಾಗಾಗಿ ಮುನ್ಸಿಪಾಲಿಟಿ ಅವರು ಆದಷ್ಟು ನಾಯಿಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಆರೋಗ್ಯ ಇಲಾಖೆ ಅಧಿಕಾರಿ ಆಗಿರುವಂತ ನಿಮ್ ಡಾಕ್ಟರ್ ಕಡೆಯಿಂದ ಒಂದು ಕಂಪ್ಲೇಂಟ್ ಮಾಡಿಸ್ಬೋದಿತ್ತಲ್ರಿ. ನೋಡ್ರಿ ಪಾಪ ಜಬ್ಬಾರ್ಗೂ ಕಚ್ಚಿದ್ಯಂತೆ ಅಂದ. ನೋಡಿ ಹೌದಾ, ಎಲ್ ಕಚ್ಚೋ ಜಬ್ಬಾರ್ ಅಂದ. ಅಯ್ಯೋ ಸರ್ ಜಬ್ಬಾರ್ಗೂ ಕಚ್ಬಿಟ್ಟೈತಂತ. ಅಯ್ಯಯ್ಯೋ ಎಲ್ಲ ತೋರ್ಸ ಅಂದ. ಜಬ್ಬಾರ್ನ ಮುಖ ಕೊಂಚ ಇರುಸು ಮುರ್ಸಿನಗಿಂತೆ ಇರುಸು ಮುರ್ಸಿಗೆ ಸಿಕ್ಕಿದಂತೆ ಕಂಡಿತ್ತು. ನಾಯಿ ಕಚ್ಚದ್ದೇ ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯ್ತು. ಹೋಗ್ಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಾಗಿಲ್ಲ. ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರ್ ಹೇಳಿದ. ಅದು 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 ಎಲ್ಲ ತೋರ್ಸ, ಅದು ಎಲ್ಲ ತೋರ್ಸ. ಏಯ್ ಜಬ್ಬಾರ್ ಸತ್ಯ ಹೇಳೋ, ಕಚ್ಚೈತೋ ಇಲ್ವೋ, ಇಲ್ಲ ಸುಳ್ಳು ಹೇಳ್ತಿದ್ಯೇನೋ, ಲೆಟರ್ ಕೊಡ್ಬೇಕಾಗುತ್ತೆ ಅಂತ. ನಾನ್ ಯಾಕೆ ಸುಳ್ಳು ಹೇಳೋಣ, ಮೂಡೆ ಮಗದು ಬಂದು ಕಚ್ಚಿರೋ ಜಾಗ ನಾನು ಹೆಂಗ್ ತೋರ್ಸ್ಬೇಕು ಅಂದ್ರೆ ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಸರ್ ಅಂದ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವ ಜಾಗಕ್ಕೆ ಹೋಗಿ ಕಚ್ಚೈತಿ. ನಾಯಿಗೇನ್ ಗೊತ್ತು ಅಲ್ಲಿ ಕಚ್ಚಬೇಕೋ ಬೇಡವೋ, ಅರ್ಥ ಆಯ್ತು. ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ, ಮುಂದಿನ ತರಗತಿ ನೋಡಿ. One should sit down.